ಜೈರಾಜ್ MLA ಅವರಿಗೆ, ಜೈರಾಜ್ MLA ಅವರಿಗೆ, ಜೈರಾಜ್ MLA ಅವರಿಗೆ. ಸುಂದರ್, ನಮ್ಮಿಬ್ಬರ ಪಾರ್ಟ್ನರ್ಶಿ ಪಾಲ್ಮಿಲು ಅಡಿಗೆಲ್ಲೋ ಸಮಾರಂಭಕ್ಕೆ ಉದ್ಘಾಟಕರಾಗಿ ಆಗಮಿಸಬೇಕಿದ್ದ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಕಾರಣದಿಂದ ಬರೋಕ್ಕಾಗಲಿಲ್ಲ. ಅವರ ಸ್ಥಾನದಲ್ಲಿ ನಿಂತು ನೀವೇ ಉದ್ಘಾಟನೆ ಮಾಡಿಬಿಡ್ರಲ್ಲ. ಬೇಡಿ ಶ್ರೀಮಂತರಿ, ಶಾಲೆ ಅಧ್ಯಕ್ಷರು ನೀವಿದ್ದೀರಿ, ಮೇಲಾಗಿ ಈ ಭಾಗದ MLA ಕೂಡ ನೀವಿದ್ದೀರಿ. ನಿಮ್ಮನ್ನು ಹಿಂದಕ್ಕೆ ಸರಿಸಿ ಆ ಕೆಲಸ ಮಾಡೋದು ಸರಿ, ಆ ಕೆಲಸ ನೀವೇ ಮಾಡಿಬಿಡಿ. ಇಲ್ಲ ಸುಂದರ್, ನಮ್ಮ ಅಣ್ಣನವ್ರಿಗಿಂತ ಈ ಸಮಾರಂಭವನ್ನು ನೀವೇ ನೇರಿಸಿಕೊಟ್ಟರೆ ಇದನ್ನು ನೋಡಿದ ನಿಮ್ಮ ತಮ್ಮನಿಗೊಂದು ಹೆಮ್ಮೆ ವಿಷಯ ಅಲ್ಲವೇ? ದಣ್ಯರ 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 ಹೆಮ್ಮೆ ವಿಷಯ ಮಣ್ಣನ ಬರ್ತದ್ರಿ. ಅದು ಅವ ಕುರ್ಸಾಲ ಏನಂದ್ರಿ ಆ ಹುಲಿಯ ಇನ್ನ ಈಗ ಆಫೀಸಿಂದ ಬರಾಗ ಏನಂದ್ ಗೊತ್ತೇನ್ರಿ ನಮ್ಮ ದಣ್ಯರಿಗೆ? ಏ ಬೋಸಡಿಕೆ, ಏ ಚಿನ್ನಲ್ಕೆ, ನಿಮಗೆ ಯಾಕೆ ನಾ ಬೈಲ್ರಿ? ಈ ಪರಿ ಆ ಕುರ್ಸಾಲೆ ಹುಲಿಯ ನಿಮಗೆ ಬೈಲಿಕತ್ತೀರಿ ದಣ್ಯರ? ಏನು ಈ ಭಾಗದ MLA ಆದ ನನಗೆ ಅಷ್ಟೊಂದು ಸ್ವಚ್ಛನಿಂದ ಮಾತನಾಡಿದ್ರೆ ಹುಲಿಯ? ಯಪ್ಪ ಬಂದ್ರಿ ಬಂದ್ರಿ ಕುರ್ಸಲ್ ಮಾತಾಡ್ತೀನೋ ಸಾವುಕಾರ, ನಿನಗೆ ಮಾತಾಡ್ತೀನೋ? ಏನು ಅರಿಯದ ನಮ್ಮ ಅಣ್ಣನ ತಲೆಯಲ್ಲಿ ವಿಷ ಬೀಜ ಬೆತ್ತಿ ಅವನಿಗೆ ರಾಜುವಿನ ಆಸ್ತಿ ಎತ್ತಿ ಹಾಕಿಸಿ ಈಗ ಇದನ್ನು ಎತ್ತಿ ಹಾಕಲು ಇದೊಂದು ಆಟ ಹುಡುವ ನಾಲಾಯಕ್. ಇದಕ್ಕೆಂದು ನಾನು ಅವಕಾಶ ಕೊಡಲಾರೆ. ಬರೇ ಹುಲಿಯ ಅಲ್ಲ, ನಿನ್ನನ್ನು ಮೆಟ್ಟಿಸಿ ಹೇಳಲು ಬಂದಿರುವ ಬೆಟ್ಟದ ಹುಲಿ. ಹುಲಿಯ, ಇದನ್ನೆಲ್ಲ ನಮಗೆ ಕೇಳಲಿಕ್ಕೆ ನೀನ್ ಯಾವನಲೇ? ನಾನ್ಯಾರೆಂದು ಕೇಳುವರ ಎದೆಗುಂಡಿಗೆಯನ್ನು ಸೀಳಿ ಅವರ ಬಿಸಿ ರಕ್ತ ಕುಡಿಯಲು ಸಿದ್ಧನಾಗಿ ಬಂದಿರುವ ನಿನ್ನ ಪಾಲಿನ ಹುಲಿ. ಲೇ ಹುಲಿಯ, ನಿನ್ನಂತ ಪುಣ್ಯ ಪುಡಾರಿ ನನ್ನ ಮಕ್ಕಳೆಲ್ಲ ನಂದಿನಾಲು ನನ್ನ ಅರಮನೆ ಮುಂದೆ ಕೂತು ಭಿಕ್ಷೆ ಬೇಡಿ ನಾ ಎತ್ತಾಗಿ ನನ್ನ ತಿಂದು ಬದುಕುತ್ತಿರುವಾಗ ನನಗ್ಯಾವನರೇ ನೀ ಹುಲಿಯ? ಲೇ ಜಯರಾಜ್, ಬಾಯಿ ಮುಚ್ಚೋ ಬದ್ಮಾಸ್. ಭಾಗದ MLA ಆದ ನನಗೆ ಇನ್ನೊಂದು ಸಾರಿ ಲೇ ಹಚ್ಚಿ ಮಗಳಿದ್ರೆ ನಿನ್ನನ್ನು ಇದೇ ಮಾವಿನ ಮರಕ್ಕೆ ಕಟ್ಟಿ ಮೈ ಚರ್ಮ ಸುಲಿಬೇಕಾಗುತ್ತದೆ. ವ್ಯಾಸರ ಮಾವಿನ ಮರವನ್ನು ಕಾರ್ಚಿಸಿ ಮುರಿದು ನಿಮ್ಮೊಬ್ಬೊಬ್ಬರ ಶಿರವನ್ನು ಕೊಯ್ದು ನಮ್ಮೂರು ಅಗಸಿ ಬಾಗಿಲಿ ಕಟ್ಟುವೆ. ಎಚ್ಚರ! ಸಿಕ್ಕವರಿಗೆ ಸಿಕ್ಕ ಹಾಗೆ ಬಗಳಿದಂತೆ ಈ ಶರವೇಗದ ಸರ್ದಾರಿಗೆ ಬಗಳಿದರೆ ನಿನ್ನೀಗಲೇ ಕೊಚ್ಚಾಕ್ಬೇಕಾದಿತ್ತು ಜೋಕೆ. ಲೇ 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 ತಮ್ಮ, ಇಷ್ಟೆಲ್ಲ ತಿಳಿಸಿ ಹೇಳಿದ್ರು ನಿನಗೆ ತಿಳಿಯಲಾಗ್ಯದ ಅಂದ್ರೆ ಏನು ಹೇಳಬೇಕು? ಯಾಕೋ ನಿನ್ನ ಸಾವು ಸನಿಗೆ ಬಂದದ ಕಾಣಿಸ್ತದ. ಮ್ಯಾಗ ತಲೆ ಮ್ಯಾಗ ಕಾಗಿ ಹಾರಾಡ್ಲಕತ್ತಾವ. ಅವ್ನು ಸ್ವಲ್ಪ ತಿಳ್ಕೊಂಡು ನಮ್ಮ ವಿಷಯದ ದೂರ ಸಡ್ದು ಬಿಡವ ತಮ್ಮ. ಲೇ ಛತ್ರಿ, ನಿಮ್ಮ ಮೋಸದ ಕೊಳ್ಳಿಗೆ ಪ್ರತಿಯಾಗಿ ಸಿಡಿಲಿಲ್ಲ ಅಂತ ಆರ್ಭಟಿಸಿಕೊಳ್ತು ಬಂದಿದೆ ಈ ಹುಲಿರಾಯನ ಕೊಳ್ಳಿ. ನೀವೀಗ ಒಳ್ಳೆ ಮಾತಿನಿಂದ ಈ ಹೊಲವನ್ನು ಬಿಟ್ಟು ಹೋಗದಿದ್ದರೆ ನಿಮ್ಮೊಬ್ಬೊಬ್ಬರ ಹೊಟ್ಟೆ ಮೇಲೆ ಕಾಲಿಟ್ಟು ನಿಮ್ಮ ಘಟವನ್ನು ಉರುಳಿಸ ಬಿಡುವೆ. ಎಚ್ಚರ! ಹುಲಿಯ, ಘಟ ಬಿದ್ದು ಹೋದರೂ ಹಠ ಸಾಧಿಸೇ ಸಾಯ್ತೀರಿ ಎಂಬುದು ಮಾತ್ರ ನೀವರಿಗಳ. ನಿನಗೆ ಒಳ್ಳೆ ಮಾತಿನಿಂದ ಹೇಳುತ್ತಾ ಇದ್ದೀನಿ, ಇದು ನಿನ್ನ ಆಸ್ತಿ ಅಲ್ಲ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗಿಬಿಡು. ಇದು ನನ್ನ ಕೊನೆ ಮಾತು. ನಿಮ್ಮಣ್ಣನ ಅರ್ಥ ನಿನಗೆ ತಿಳಿದ ವ್ಯರ್ಥ. ಅದನ್ನೆಲ್ಲ ಮರೆತು ನಮ್ಮೊಂದಿಗೆ ರೇಗಾಡಿದರೆ ನಿನ್ನ ಬಾಳಿಗೆನೆ ರಾಗ ಹಾಡಬೇಕಾದಿತ್ತು. ಇದು ನನ್ನ ಕೊನೆಯ ಮಾತು. ಲೇ ಲೇ ಲೇ
ತಮ್ಮ ಅಷ್ಟು ಇಲ್ಲೋ ತಮ್ಮ ಇಷ್ಟೆಲ್ಲ ತಿಳಿದು ಹೇಳಿದ್ರು ನಿನಗೆ ಬುದ್ಧಿ ಯಾಕೆ ಬರ್ಲಾಗ್ಯದು ನೋಡು ತಮ್ಮ ನಾವು ಹೇಳಕತ್ತದ ಇದು ಕೊನೆಯ ಮಾತು ತಿಳ್ಕೊಂಡು ಸುಮ್ಮ ಉಳ್ಕೋ ಯಾಕೆ ನಿಂದು ಕೊಡ್ಲೇದ ನಮ್ಮದು ಬಂದೋಕದ ಇದ್ರ ಯಾಕೆ ಸುಟ್ಕೊಂಡು ಸಾಯ್ತಿ ಸುಮ್ ಹೂ ಅಂದ್ಬಿಡು ಆಸ್ತಿ ಪಾತ್ರ ಕೊಟ್ಟು ಬಿಡು ಲೇ ಹುಲಿಯ ಅಣ್ಣ ಮಾಡುತ್ತಿರೋ ಕಾರ್ಯಕ್ಕೆ ಅಡ್ಡವಾಗಿ ಬಂದ ನಿಂತರೆ ರಾಜ್ಯಗೆ ಬಂದ ಸ್ಥಿತಿ ನಿನಗೆ ಬರುತ್ತದೆ ಅದನ್ನೆಲ್ಲ ಅಣ್ಣನೆಂಬ ಅಭಿಮಾನದಿಂದ ಇಲ್ಲಿಂದ ಹೊರಟು ಹೋಗು ಇಲ್ಲವಾದರೆ ಇದು ನನ್ನ ಕೊನೆ ಮಾತು. ಅಣ್ಣ ಪ್ರೀತಿಯಿಂದ ತುತ್ತ ಮಾಡಿ ಉಣಿಸಿ ನಿನ್ನ ತಮ್ಮ ಬೆಟ್ಟದ ಹುಲಿ ಎಂದು ಸಂತಸದ ನುಡಿ ಆಡಿದ ನೀನು ಎಂದು ಈ ಮಾತು ನನಗೆ ಹೇಳುವೆಯಾ? ನೀನು ಮಾಡುತ್ತಿರುವ ನಿನ್ನ ಹೇಸ್ಯ ಕಾರ್ಯಕ್ಕಾಗಿ ನಿನಗೆ ಹೇಳುವರು. ಅಣ್ಣ ಈ ಮಾತು ನನಗಾಗಿಯೇ? ಲೇ ತಮ್ಮ ಈ ಮಾತು ನಿನಗೆ ಹೇಳಾರ್ದೆ ನನಗೆ ಹೇಳ ಅಂತ ಮಾಡಿದಿ ಆ ನಿಮ್ಮ ಅಣ್ಣ ಇರ್ಲೇಕತ್ತೇಳಿ ನಮ್ಗೆ ಆಸ್ತಿ ಕೊಡ್ಲಾಗತ್ತಾನ ಇವ ಕುರ್ಸಾಲೆ ಅದಕ್ಕೆ ಬ್ಯಾಡತಾನ ಯಾಕೆ ಸುಮ್ಮನೆ ಸತ್ತಗಿಸಿದ್ರು ಹೋತಿ ನಮ್ಮ ಕೈಯಾಗ ಆಸ್ತಿ ನಿಮ್ಮ ಅಣ್ಣನು ಬರಲ್ಲ ಆಸ್ತಿನೂ ಹೋತದ ಸುಮ್ ಇದಕ್ಕೆ ತಿಳ್ಕೊಂಡು ಉಳ್ಕೊಂಡ್ಬಿಡು ಹೋತಮ್ಮ. ಬಾಯ್ ಮುಚ್ರ ಕೋತ್ಗಳಿರ ನಿಮ್ಮ ನಾಲ್ವರ ಆತ್ಮ ವಿಮರ್ಶತೆ ಸ್ವಲ್ಪ ಆದರೂ ಇದೆಯಾ ವಿಚಾರಿಸಿ. ಮೊದಲು ನೀವು ಯಾರು ಯಾವ ಮಟ್ಟಕ್ಕೆ ಇದ್ದೀರಿ? ಮಿಸ್ಟರ್ ಜಯರಾಜ್ ಯಾರ್ದೋ ಗಂಟಿನ ಮೇಲೆ ಲಾಗ ಹಾಕಿ ಓಟ್ ಹಾಕಿಸ್ಕೊಂಡು ಬಂದು ಬಡ ಜನರ ಹಿತವನ್ನು ಎಳ್ಳಷ್ಟು ನೋಡದ ಬದ್ಮಾಶ್ ನೀನು. ಮಿಸ್ಟರ್ ಶರತ್ ದಿನಕ್ಕೊಂದು ಹೆಣ್ಣಿನ ಮೇಲೆ ಕಣ್ಣು ಹಾಕಿ ಅವರ ಕಂಡಂದ್ರೆ ಕಣ್ಣಿಗೆ ಮಣ್ಣು ಎರಚಿ ಅನ್ಯಾಯವಾಗಿ ಅವರು ಬಾಳು ಹಾಳು ಮಾಡುವ ನಾಲಾಯಕ್ ನೀನು. ಎನ್ನು ಈ ಛತ್ರಿ ಇಂಥ ಕಂತ್ರಿ ರಾಜಕಾರಣಿಗಳ ಬೆನ್ನ ಹತ್ತಿ ತನ್ನ ಸುಳ್ಳು ಪಳ್ಳಿನ ಪ್ಲಾನಿಗೆ ಇವರನ್ನು ಸುತ್ತು ಹಾಕಿ ಇಡೀ ಸರ್ಕಾರದ ಖಜಾನೆಯನ್ನೇ ಎತ್ತಿ ಹಾಕಿಸಿ ಚಿನ್ನ ಸಿಗುವ ನಮ್ಮ ನಾಡಿನಲ್ಲಿ ಮಣ್ಣು ಸಿಗದಂತೆ ಮಾಡುವ ಮೂರ್ಖ ನೀನು. ಇನ್ನು ಈ ನಮ್ಮ ಅಣ್ಣ ಸುಂದರ ಇವನೊಬ್ಬ ಪ್ರೌಢಶಾಲೆಯ ಶಿಕ್ಷಕ. ಇಂಥ ದುಷ್ಟ ರಾಜಕಾರಣಿಗಳ ಅಧ್ಯಕ್ಷತೆಯಲ್ಲಿ ಶಿಕ್ಷಕನಾಗಿ ಮಕ್ಕಳಿಗೆ ಶಿಕ್ಷಣ ಕೊಡುವ ಶಿಕ್ಷಕನಾಗದೆ ಈ ಬಡವರ ಹೊಟ್ಟೆ ತುಂಬಿಸುವ ರಾಕ್ಷಸ. ಲೇ ಹುಲಿಯ ಅಣ್ಣ ಮಾಡುತ್ತಿರುವ ಕಾರ್ಯಕ್ಕೆ ಅಡ್ಡವಾಗಿ ಬಂದ ನಿಂತರೆ ಜಯರಾಜನಿಂದ ನಿನ್ನ ಗುಂಡು ಹಾಕಿಸಿ ಈ ಆಯಲ್ ಮೇಲೆ ನಡೆಸೇ ತೀರುತ್ತೇನೆ. ಹೌದು ಹುಲಿ. ಅಣ್ಣ ಈ ಜಯರಾಜನ ಗುಂಡಕ್ಕೆ ಈ ಮೇರು ಪರ್ವತದ ಬಂಡೆ ಬಿದ್ದರು ಎಂದಿಗೂ ಅದರಲಾರ್ದು ಈ ಹುಲಿರಾಯನ ಗಂಡದೆ. ಆದರೆ ಇವರ ಜೊತೆ ಸೇರಿ ಮೆಲ್ಲನ್ನು ನಡೆಸುತ್ತಿರ್ತೇನೆಂದು ಪದೇ ನನ್ನ ಮುಂದೆ ಆಡಿದರೆ ಕ್ಷಣದಲ್ಲಿ ಹುಡಿಯಾಗಿ ಹೋಗುವ ನಿಮ್ಮ ಈ ಗಾಢವಾದ ಶರೀರಗಳು. ಲೇ ಹುಲಿಯ ಜಿದ್ದಿಗೆ ತಕ್ಕ ಜಿದ್ದು ಹಾಕಿ ಎದ್ದು ಹುಲಿ ನಾನೆಂದು ಎದ್ದ ಬರುವವರನ್ನು ಒದ್ದು ಬುದ್ಧಿಗರದಲು ಭದ್ರಾಗಿ ನಿಂದನೇ ಜಯರಾಜ್. ಆದರೆ ನೀ ಹಿಡಿದುದ್ದಿ ಹಠ ಎಂದು ಈ ಹಠ ಯೋಗಿ ಜಯರಾಜನಿಗೆ ಮತ್ತೆ ಮತ್ತೆ ಮರು ಮಾತನಾಡಿದರೆ ನಿನಗಾಗಿ ಕಾದ ಕುಳಿತರು ಈ ಸರ್ಪ ಎಡೆ ಎತ್ತಿ ನಿನ್ನನ್ನು ಕಚ್ಚದೆ ಬಿಡಲಾರದು. ಎಡೆ ಎತ್ತಿ ಕಚ್ಚುತ್ತೇನೆಂದು ಬಡಬಡಿಸಿ ಓಡಿ ಬಂದರೆ ತಡ ಮಾಡದೆ ಆಯ್ಸೆ ಸರ್ಪದ ಹಲ್ಲು ಕತ್ತೆ ಆ ವಾಡಿಗ ನಾನಾಗುವೆ ನೆನಪಿರಲಿ. ಆ ವಾಡಿಗ ಲೇ ಹುಲಿಯ ಶತಕಂಠನಂತೆ ಗರ್ಜಿಸಿ ಹಿರಳೆ ಕಸಬನಂತೆ ಆರ್ಭಟಿಸಿ ಬ್ರಹ್ಮನಿಂದ ವರವನ್ನೇ ಪಡೆದು 3 ಲೋಕವನ್ನೇ ತಲ್ಲಣಿಸಿದ ವೀರರ ವಂಶಜರು ಈ ಶರ ಜಯರಾಜರರು. ಹರಿಹರ ಬ್ರಹ್ಮರಿಂದ ವರ ಪಡೆದು ಅವರನ್ನ ಕಾಡಿದ ಅವರೊಬ್ಬರು ಗಂಡಸರೇ
ಅವ್ರಂತೆ ಬಾಳಬೇಕಂದಿರುವರು ನೀವು ಒಬ್ಬೊಬ್ಬರು ಗಂಡಸರೇ. ಬಾಯಿ ಮುಚ್ಚೋ ಮೂರ್ಖ. ಆ ನನ್ನ ಹಿರಣ್ಯಕಶ್ಯಪ ಅಡಿ ಇಟ್ಟರೆ ಬಿರಿಯಿತು ಭೂಮಿ, ಕೈ ಎತ್ತಲು ಬಿಚ್ಚಿತು ಬಾನು, ತಲೆ ಎತ್ತಲು ನಡಗಿತು ಆ ಚತುರ್ಮುಖನ ಸೃಷ್ಟಿ. ಆ ಚತುರ್ಮುಖನ ಸೃಷ್ಟಿ ಅವನ ಆಜ್ಞೆ ಪಾಲಿಸಿದಾಗ ಅವನೊಬ್ಬ ಗಂಡಸಿನೆಂದು ಬಗಳುವಿಯ ಮೂರ್ಖ. ಅಂತಿಂತ ಹರಿಹರ ಬ್ರಹ್ಮಾದಿಗಳೇ ಈ ವೈಕುಂಠ ಕೈಲಾಸ ಬಿಟ್ಟು ಹೆದರಿ ಓಡಿದಾಗ ಏಯ್ ಈ ಅವತಾರದಲ್ಲಿ ನಾನು ನಿನ್ನನ್ನು ಈ ಭೂಲೋಕದಿಂದ ಟ್ರಾನ್ಸ್ಫರ್ ಮಾಡದೇ ಬಿಡಲಾರೆ. ಹರಿಹತ್ತು ಅವತಾರದಲ್ಲಿ ಹರಿರಾಮನಾಗಿ ಹುಟ್ಟಿ ಆ ದುಷ್ಟ ಹಿರಣ್ಯ ಕಸಬನ ಹೊಟ್ಟೆ ಬಗೆದಂತೆ ನಾನು ಅವನ ಅವತಾರದಲ್ಲಿ ನಿಮ್ಮ ಹೊಟ್ಟೆ ಬಗೆಯದೇ ಬಿಡಲಾರೆ. ಬಂದುಕಣ್ಣ, ಯಾಕೆ ಮಿಸ್ಟರ್ ಗೋಪಿನಾಥ್? ನಿಮ್ಮ ವಾದಕ್ಕೆ ಸಮಯ ಇಲ್ಲ. ಹುಲಿಯ, ನಿನ್ನ ವಿಷಯ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ. ಅದನ್ನೆಲ್ಲ ನಾನು ಸರಿ ಮಾಡ್ತೀನಿ, ನೀನು ಇಲ್ಲಿಂದ ಹೋಗಿಬಿಡು. ಅದೇಂಗೆ ಸರ್? ಈ ಮಾತು ಆಮೇಲೆ. ಆಯ್ತು. ಎಸ್ ಪಿ ಗೋಪಿನಾಥ್, ಏನಿದು ನಿನ್ನ ಒಳ ಸಂಚಿನ ಮೋಸದ ಮಾತು? ಇದು ಮೋಸದ ಮಾತಲ್ಲ ಜಯರಾಜ್, ಇದು ನಿನ್ನ ಸಾಧನೆಯ ಮಾತು. ಅಂದರೆ ನಿನ್ನ ರಾಜಕೀಯ ಸೇಡನ್ನು ತೀರಿಸಿ ನಿಮ್ಮ ತಮ್ಮನ ಆಸೆಯನ್ನು ಈಡೇರಿಸಿ ಮತ್ತೆ ನೀವು ಮಂತ್ರಿ ಪಟ್ಟ ಹತ್ತಬೇಕಾದರೆ ಆ ಸುಂದರನನ್ನು ನಿಮ್ಮ ತಮ್ಮನಂತೆ ನೋಡಿಕೊಳ್ಳಿ. ಮುಂದಿನ ವಿಚಾರ ನಾನು ಹೇಳ್ತೀನಿ. ಅಂದರೆ ಅದೆಲ್ಲ ಬಹಿರಂಗದ ಮಾತಲ್ಲ. ಬನ್ನಿ, ಮನೆಗೆ ಹೋಗುವಾಗ ಸರಿಯಾಗಿ ತಿಳಿಸ್ತೀನಿ. ಹಾಗಾದರೆ ಬನ್ನಿ ಸುಂದರ್. ದಣ್ಯರ ಹೋಗಿ ಮತ್ತೆ ಆಯಲ್ ಮೇಲೆ ಟಾಸ್ಟ್ ಮಾಡೋನ್ರಿ. ನೋಡ್ರಿ ಹೋಗೋಣ. ಬಿಸಿ ಬನ್ನಿ ಹೋಗೋಣ. ಪ್ರೇಮ ಬರಹ ಕೋಟಿ ತರಹ. ಹಲೋ, ಜಯರಾಜ್ MLA ಪಾತ್ರಕ್ಕೆ ಬೀರಪ್ಪ ಮುದಗೊಂಡ್ ನಾಣೆ, ಸಾದೇಪುರ ತುಂಬಾಯೇರಿ, ರಾಜಶೇಖರ್ ಮಡ್ಡಪ್ಪ ಗಿಡಗೋಡೆ. ಏನೇ ಜ್ಯೋತಿ, ಹೋಗ್ತಾ ಇದೀಯಾ? ಇವತ್ತು ಕಾರ್ತಿಕ ಮಾಸದ ಕೊನೆ ಶನಿವಾರ, ಅದಕ್ಕೋಸ್ಕರ ಮಾರುತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಏನೇ ಇದೇ ರೀತಿ ಪ್ರತಿ ದಿವಸ ದೇವಸ್ಥಾನ ಪೂಜೆ ಅದು ಇದು ಅಂತ ಹೋಗಿ ಈ ಮನೆನೆಲ್ಲ ಸರ್ವನಾಶ ಮಾಡ್ಬೇಕು ಅಂತ ಮಾಡಿದ್ದೆ ನೀನು? ಯಾರು ಕೇಳಿ ಪೂಜೆಗೆ ಹೋಗ್ತಾ ಇದೀಯಾ? ಏನಕ್ಕ ನಿನ್ನ ಮಾತಿನ ಅರ್ಥ? ಅಂದ್ರೆ ನಾನು ದೇವಸ್ಥಾನಕ್ಕೆ ಹೋಗೋದಕ್ಕೂ ನಿನ್ನ ಅನುಮತಿ ಕೇಳ್ಬೇಕಾ? ಈ ಮನೆಯಲ್ಲಿ ಪ್ರತಿ ಹೆಜ್ಜೆ ಇಡ್ಬೇಕಾದ್ರೂ ನನ್ ಪರ್ಮಿಷನ್ ಬೇಕು ಅಂತ ಆವತ್ತೇ ಈ ಮನೆಗೆ ನಾನು ಹೊಸದಾಗಿ ಬಂದಾಗ ನಿನಗೆ ಹೇಳಿದಿಲ್ವೇನೋ? ಅಂದ್ರೆ ನೋಡು, ನೀನು ಇದೇ ರೀತಿ ಮಾಡಿ ಮಾಡಿ ನನಗೆ ವಾದಿಸಿ ವಾದಿಸಿ ನನ್ನ ಗಂಡನ ನೀನು ಮೋಸ ಮಾಡ್ಕೊಂಡ್ಬಿಟ್ಟೆ. ಅಕ್ಕ, ದೇವರಂತ ನನ್ನ ಮಾವನಿಗೆ ಹೋಲಿಸಿ ಮಾತನಾಡ್ತಾ ಇದೀಯ ನನ್ನನ್ನ. ಈ ನಿನ್ನ ಕಾಮ ಪ್ರೇಮದ ಚದುರಂಗದ ಆಟದಲ್ಲಿ ಸುಳ್ಳು ವಂಚನೆ ಮೋಸತನದಿಂದ ವರ್ತಿಸಿ ಕೆತ್ತಿಸಬೇಡಮ್ಮ ನನ್ನ ಜೀವನ ಚರಿತ್ರೆಯಲ್ಲಿ ನಾನು ದಾರಿ ಬಿಟ್ಟೆ ಹೆಣ್ಣೆಂದು. ಯಾಕೆಂದ್ರೆ ನಾನು ನಿಜಗರತಿ ಭಾರತಿ ಜ್ಯೋತಿ. ಮುಚ್ಚು ಮುಚ್ಚು ಹೆಣ್ಣೆ. ಈ ಪವಿತ್ರ ಭರತ ಭೂಮಿಯಲ್ಲಿ ಹೆಣ್ಣಾಗಿ ಹುಟ್ಟಿದ ನೀನು ಒಂದು ಹೆಣ್ಣಿನ ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳಲಾರದ ನೀನೆಂತ ಹೆಣ್ಣು? ಇದೇ ರೀತಿ ನನ್ನಣ್ಣ ರಾಜುವಿಗೂ ನನ್ನನ್ನು ಹೋಲಿಸಿ ಮಾತನಾಡಿ ಅವನನ್ನು ಈ ಮನೆಯಿಂದ ಹೊರಗೆ ತಳ್ಳಿಸಿದೆ. ಅವನ ಆಸ್ತಿನೆಲ್ಲ ಕದ್ದುಕೊಂಡು ಹೀಗೆ ಮತ್ತೆ ಅದೇ ಆಟವನ್ನು ಹೂಡಿದ ನೀನೊಬ್ಬ ಮಾಟಗಾರ್ತಿ ಹೆಣ್ಣು. ಏನೇ ಈ ಮನೆ ಹಿರಿಯಳಾದ ನನಗೆ ಈ ರೀತಿ ಸೊಕ್ಕಿನಿಂದ ಮಾತಾಡ್ತಾ ಇದೀಯಾ? ಅತ್ತಿಗೆ, ಏನಿದು ಮನೆಯಲ್ಲಿ ಅಕ್ಕ ತಂಗಿಯರ ಕದನ? ಅವಳು ಏನು ಮಾಡಿದಳ ಅಂತ ಅವಳು ಸೀರಿಯಸ್ ಸರ್ಗನ್ನು ಹಿಡ್ದಿರಿ ಬಿಡಿಯೋದನು. ಇವಳ ಕಡೆಯಿಂದ ಇನ್ನು ಏನು ಮಾಡಿಸ್ಬೇಕಂತ ಮಾಡಿದ್ಯೋ? ನನ್ನ ತವರು ಮನೆಯಿಂದ 10 ತೊಲೆ ಚಿನ್ನದ ಆಭರಣ ತಂದಿದ್ನಲ್ಲ,
ಅದನ್ನೆಲ್ಲ ತನ್ನ ಬ್ಯಾಗ್ನಲ್ಲಿ ಇಟ್ಕೊಂಡು ಎಲ್ಲೋ ದೂರ ಓಡಿ ಹೋಗ್ಬೇಕು ಅಂತ ಮಾಡಿದಾಳ ಈ ನೀನ್ ಹೆಂಡತಿ. ಅಕ್ಕ, ಯಾಕಕ್ಕ ಈ ರೀತಿ ಒಂದರ ಮೇಲೆ ಒಂದರಂತೆ ಸುಳ್ಳು ಹೇಳಿ ನನ್ನ ಮಾನ ಕಳಿತಾ ಇದ್ದೀಯ? ನಾನು ಸುಳ್ಳು ಹೇಳ್ತಾ ಇದ್ದೀನ? ತಡಿ ಒಂದ್ ನಿಮಿಷ. ನಾನ್ ಸುಳ್ಳು ಹೇಳ್ತಾ ಇದ್ದೀನೋ ನೀನ್ ಸುಳ್ಳು ಹೇಳ್ತಾ ಇದ್ಯೋ ಇವತ್ತು ಎರಡರಲ್ಲಿ ಒಂದು ಗೊತ್ತಾಗೆ ಆಗತ್ತೆ. ಇರು. ಆಭರಣ ಇದೆಯಲ್ಲ ನೋಡ್ಕೋ, ಚೆನ್ನಾಗಿ ಕಣ್ಬಿಟ್ಟು ನೋಡು. ಎಲ್ಲಿ ಮೋಸಗಾರ್ತಿ ಹೆಣ್ಣಿ, ಮರ್ಯಾದಸ್ತನ ಮಡದಿಯಾಗಿ ಮಾನವಂತರ ಮನೆ ಸೊಸೆ ಹಾಕಿ ಇಂಥ ಹೇಸಿ ಕೆಲಸ ಮಾಡಿ ನನ್ನ ಮರ್ಯಾದೆ ಕಳ್ಳಿಕ್ ನಿಂತೀಯಾ? ಮಗಳು ಈ ಕೆಲಸ ಏಕೆ ಮಾಡಿದಿ ಅಂತ ಮನೆಯಲ್ಲಿ ಮೂಕಳಂತೆ ಕಾಲ ಕಳೀತಾ ಇದ್ದ ನನಗೆ ಏಕೆಂತ ಕೆಲಸ ಮಾಡಿದೆ ಅಂತ ಹೇಳಿದ್ರು ಕರಗಲಲ್ಲದೆ ನಿಮ್ಮ ಮನ, ಶಾಖವಾಗಲಲ್ಲದೆ ನಿಮ್ಮ ಹೃದಯಕ್ಕೆ. ಶೋಕ ತುಂಬಿದ ಸಂತೃಪ್ತಿಯಲ್ಲಿ ನಾನೀಗ ಶಂಭುಲಿಂಗನ ದರ್ಶನಕ್ಕೆ ಹೊರಟಿದ್ದೇನೆ ವಿನಃ ನಿಮ್ಮ ಪಾದ ಸಾಕ್ಷಿಯಾಗಿಯೂ ನಾನಿವಳ ಆಭರಣ ಕದ್ದಿಲ್ಲ ರೀ. ನನ್ನ ಪಾದ ಮುಟ್ಟದಿರು ಹುಚ್ಚು ಹಣ್ಣೆ. ಅರಸನ ಮಗಳಾದರೂ ಬಡಗಂಡನ ಕೈ ಹಿಡಿದು ತುಂಡು ಬಟ್ಟೆ ಉಟ್ಟು ಕೂಲಿ ಮಾಡಿ ಜೀವನ ಸಾಗಿಸುವುದು ನಿಜವಾದ ಹೆಣ್ಣಿನ ಧರ್ಮ. ಅದನ್ನು ಬಿಟ್ಟು ಕೈಲಾಗದ ಹೇಡಿ ಅಂತೆ ಆಭರಣ ಕದಿಯುವ ನೀನಾವ ಹೆಂಗಸು? ನಡೆ ನನ್ನ ಮನೆಯಿಂದ ಆಚೆ. ಹೋಗ್ಲಿ ಬಿಡು ಮೈದ್ನ, ಸಣ್ಣವ್ರು ಮಾಡಿದ ತಪ್ಪನ್ನ ದೊಡ್ಡವರಾದ ನಾವೇ ಎಲ್ಲ ಸರಿ ಮಾಡ್ಕೋಬೇಕು ತಾನೆ. ನೀನೇನು ಮನ್ಸಿಗೆ ಹಚ್ಕೋಬೇಡ. ಆ ತಂಗಿ ಜ್ಯೋತಿ, ನಿನ್ನ ಗಂಡ ಮಾತಾಡಿದ್ದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡಮ್ಮ. ಅವನಿಗೇನು ಅರ್ಥ ಆಗಲ್ಲ. ನಾನ್ ಸರಿಯಾಗಿ ತಿದ್ದಿ ಬುದ್ಧಿ ಹೇಳ್ತೀನಿ. ನೀನು ಮಾರುತೇಶ್ವರ ದೇವಸ್ಥಾನಕ್ಕೆ ಹೋಗಿ ಕಾಯಿ ಕರ್ಪೂರ ಅರ್ಪಿಸಿ ಬಾ ಹೋಗಮ್ಮ. ನಡೆಯತ್ತಿಗೆ ಹಸುವಿನಿಂದ ಚಡಪಡಿಸ್ತಿರುವ ಈ ಒಡಲಿಗೆ ಊಟ ಹಾಕಿ ಬನ್ನಿ. ಈ ನಿನ್ನ ಹಸುವಿನ ದೃಶ್ಯನ್ನು ನೀಗಿಸುವುದಕ್ಕಾಗಿ ನಿಂತಿದ್ದಾಳೆ ಈ ರಾಣಿ. ಅತ್ತಿಗೆ ಯಾಕೆ ಆಶ್ಚರ್ಯ ಆಯ್ತಾ? ಛೇ 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 ಛೇ, ನೀನು ಆಶ್ಚರ್ಯ ಪಡೋದ್ರಲ್ಲಿ ಏನು ಅರ್ಥ ಇಲ್ಲ. ಯಾಕೆ ಗೊತ್ತಾ? ಬಿಚ್ಚು ಹೃದಯದವನಾದ ನೀನು ಚೊಕ್ಕ ಮನಸ್ಸಿನಿಂದ ಮೆಚ್ಚಿ ನನ್ನ ಕೈ ಹಿಡಿದು ನನ್ನ ಜೊತೆ ಬಾಳಿದ್ರೆ ಇದರಲ್ಲಿ ಆಶ್ಚರ್ಯ ಪಡುವಂತಹದ್ದೇನಿದೆ? ನೋಡು, ಒಂದೇ ಒಂದು ಸಾರಿ ನನ್ನ ಆಸೆನ ಪೂರೈಸ್ಬಿಡು. ನಾನು ಮನಸ್ಸು ಮಾಡಿದ್ರೆ ನೀನು ಧನಲಕ್ಷ್ಮಿಯ ಮಂಚನ ಹತ್ತಬಹುದು 10 ನಿಮಿಷದಲ್ಲಿ. ಏನಂತೀಯ? ಬಾಯ್ ಮುಚ್ಚು ಹೊಚ್ಚು ಹೆಣ್ಣೆ. ಅಣ್ಣನಿಗೆ ಮಡಿದಿಯಾಗಿ ಬಂದು ಮಗನಂತಿರುವ ಮೈದನ ಮೇಲೆ ಕಣ್ಣು ಹಾಕುವ ನೀನು ಹೆಣ್ಣಲ್ಲ, ರಾಕ್ಷಸಿ. ರಾಕ್ಷಸಿ ಅಂತೀಯ ಅನ್ನೋ ತಪ್ಪೇನು ಇಲ್ಲ. ಈಗ ನನ್ನನ್ನು ಎಷ್ಟು ತುಚ್ಛವಾಗಿ ಕಂಡ್ರು ನನಗೇನು ಅನಿಸೋದೇ ಇಲ್ಲ. ಆದ್ರೆ ನನ್ನ ಹಸಿದ ಹೊಟ್ಟೆ ತುಂಬದೇ ಇದ್ದಾಗ ಅದನ್ನ ನಿನ್ನ ಹತ್ರ ತುಂಬಿಸ್ಕೋಬೇಕು ಅಂತ ನಿನ್ನನ್ನು ನಾನು ಬಯಸೋದ್ರಲ್ಲಿ ತಪ್ಪೇನಿದೆ ಹೇಳು? ಯಾಕಂದ್ರೆ ನಿಮ್ಮ ಅಣ್ಣ ಒಬ್ಬ ರಸಿಕ. ಅವನಿಂದ ನನಗೆ ಸಿಗದೇ ಇದ್ದ ಸುಖನ ನಾನು ನಿನ್ನಲ್ಲಿ ಬಯಸೋದ್ರಲ್ಲಿ ತಪ್ಪೇನೂ ಇಲ್ಲ. ಬಹಳ ದಿವಸಗಳಿಂದ ನಾನು ನಿನ್ ಮೇಲೆ ಆಸೆ ಇಟ್ಟಿದ್ದೀನಿ. ಒಂದೇ ಒಂದ್ಸಲ ನನ್ನ ಆಸೆನ ಪೂರೈಸು ಬಾ ಹುಲಿಯ. ಪ್ರೀತಿ ಜ್ಯೋತಿ ಬೆಳಗುತ್ತಿರೋ ನಮ್ಮ ಮನೆಯಲ್ಲಿ ನೀತಿ ತಪ್ಪಿದಂತೆ ಬಗೊಳಿ. ಅತ್ತಿಗೆ ಎನ್ನುವ ಪವಿತ್ರ ಪದಕ್ಕೆ ಕತ್ತೆಗೆ ಹೋಲಿಸಿ ನನ್ನನ್ನು ಬಯಸಿ ಅಣ್ಣನಿಗೆ ನಿಂದೆ ನುಡಿ ಆಡಿದರೆ ಕಡಿದು ಚೆಲ್ಲುವೆ ನಿನ್ನ ನುಡಿ ತಪ್ಪಿದ ನಾಲಿಗೆಯನ್ನು.
ಕತ್ತರಿಸಿ ಹಾಕ್ತೀನಿ ಅಂತ ಹೇಳ್ತಾ ಇದ್ದೀಯಾ? ಕತ್ತರಿಸಿ ಹಾಕ್ತೀನಿ ಅಂತ ಕಡು ಕೋಪದಿಂದ ಒಂದಡಿನ ಹಿಂದೆ ಇಡಬೇಡ ರಾಜ. ಒಂದೇ ಒಂದ್ಸಲ ನನ್ನ ಮನದಾಸೆನ ಪೂರೈಸು ಬಾ. ಮನ ಮೆಚ್ಚಿ ಬಂದ ಹೊಡೆದಿಯನ್ನು ಹೊರತುಪಡಿಸಿ ಮತ್ತೊಂದು ಹೆಣ್ಣನ್ನು ಆಸುವಂತ ಗಂಡಲ್ಲ ಈ ಹುಲಿಯ. ಪುಂಡ ಪ್ರಚಂಡ ಗಂಡನಿದ್ದರು ಸೂಳೆ ತನ್ನ ಸೋಗು ಹಾಕಿ ನಾ ನಿನ್ನ ಚರಣದಾಸಿ ಎಂದು ಹೇಳುವ ರಂಡಿಯರ ರುಂಡ ಕೊಯ್ಯುವ ಗಂಡು ನಾನು. ಇದನ್ನೆಲ್ಲ ಯೋಚಿಸದೆ ಮತ್ತೆ ನೀನು ಕಾಮದ ಲಾಲಾಸೆಯಲ್ಲಿ ನನ್ನನ್ನು ಅಪ್ಪಲು ಬಂದರೆ ಪತ್ತೆಯಾಗದಂತೆ ಹೋಗೋದು ಈ ನಿನ್ನ ಕಾಮ ತುಂಬಿದ ಶರೀರ. ಹುಲಿಯ ಸುಮ್ಮನೆ ಹೆಚ್ಚಿಗೆ ಮಾತು ಬೆಳೆಸಿ ನನ್ನನ್ನು ಯಾಕೋ ವಿರಹ ದುರಿಯಲ್ಲಿ ಬಿದ್ದು ಹೊರಳಾಡುವಂತೆ ಮಾಡ್ತಾ ಇದೀಯಾ? ನೋಡು, ಮಹಾಭಾರತದಲ್ಲಿ 5 ಜನ ಪಾಂಡವರು ಒಬ್ಬಳ ಜೊತೆನೇ ಜೀವನ ಮಾಡ್ಲಿಲ್ವೇ? ಅದು ಹೋಗ್ಲಿ, ರಾಮಾಯಣದಲ್ಲಿ ವಾಲಿ ಸುಗ್ರೀವ ಅವರಿಬ್ರು ಒಬ್ಬಳನ್ನೇ ವರಿಸ್ಲಿಲ್ವೇ? ಅದ್ರಂತೆ ನಾನು ನಿನ್ನನ್ನು ಬಯಸೋದ್ರಲ್ಲಿ ತಪ್ಪೇನು ಇಲ್ವಲ್ಲ. ನನ್ನ ಮಾತಿನಂತೆ ನೀನು ಒಪ್ಪಿದೆ, ಆದ್ರೆ ನನ್ನ ತವರು ಮನೆ ಸಿರಿ ಸಂಪತ್ತು ಆಸ್ತಿ ಅಲ್ಲ ನಿನ್ನದಾಗತ್ತೆ ಹೂ ಅಂತ ಹೇಳೋ. ಸರಿ ಆಚೆ ಚಾಂಡಾಲಿನಿ, ನೀ ತೋರಿಸುವ ನಿನ್ನ ತವರಿನ ಶ್ರೀಮಂತಿಕೆ ನನ್ನ ಹರಕ ಚಪ್ಪಲಿಯ ಸಮಾನ. ನಾಯಿ ಅಂತ ಬಗಳದಿರೋ ಇನ್ನೊಮ್ಮೆ ಹುಲಿಯ ಎಂದು ಪಶುವಿನ ತಾಯಿ ಗಂಡತನ ಮಾಡೋ ಭಾಂಡ ನಾನೆಂದು ತಿಳಿದಿರ್ವಿ ಆ ನನ್ನನ್ನು. ನೀನು ನಾಯಿ ಆದರೂ ಅಂತಿಗೆ ಅಂತ ನಿನ್ನ ಮೇಲೆ ಕೈ ಮಾಡಿ ಅಣ್ಣನ ಬಾಳಿನಲ್ಲಿ ವಿಷ ಬೆರೆಸುವಂತ ನಾ ಮಾಡ್ದ ನಾನಲ್ಲ. ಸರಿ ಎಂದಕ್ಕೆ ರಾಜ, ನನ್ ಮಾತು ಕೇಳು, ಹೋಗ್ತೀನಿ ಅಂತ ಈ ಮನೆ ಬಿಟ್ಟು ದೂರ ಹೋಗ್ಬೇಡ. ಯಾರು ಇಲ್ಲ, ಒಂದೇ ಒಂದ್ಸಲ ನಾನು ಆಸೆ ನಿನ್ನಂತ ಏಸಿ ಹಣ್ಣಿಗೆ ಇದೇ ಸಾಕ್ಷಿ. ನಿಲ್ಲಿಸು ನಿನ್ನ ಹೇಸಿ ಕೆಲಸವನ್ನು. ಬನ್ರಿ, ಈ ನಿಮ್ಮ ತಮ್ಮ ನನ್ನ ಮೇಲೆ ಬಲಾತ್ಕಾರ ಮಾಡ್ಲಿಕ್ಕೆ ಬಂದಿದ್ದಾನೆ, ಕೈ ಹಿಡಿದು ಎಳ್ದಾಡ್ತಾ ಇದ್ದಾನೆ. ಅತ್ತಿಗೆ ಬಾಯಿ ಮುಚ್ಚು, ಅತ್ತಿಗೆ ಅಂತ ನುಡಿಯುವ ಕತ್ತೆ. ನಿಲ್ಲದ ಸಮಯ ಸಾಗಿಸಿ ಇವಳೊಂದಿಗೆ ಪಶುವಿನಂತೆ ವರ್ತಿಸಿದ್ಯಾ ಚಾಂಡಾಲ. ಹೊಡಿಯಣ್ಣ ಹೊಡಿ, ನಿನಗೆ ಮನಸ್ಸಿಗೆ ತೃಪ್ತಿ ಆಗುವವರೆಗೆ ಹೊಡಿಯಣ್ಣ ಹೊಡಿ. ಆದರೆ ತಾಯಿ ಅಂತಿರುವ ಅತ್ತಿಗೆ ಮೇಲೆ ಕಾಮದ ಕೈ ಮಾಡಿಲ್ಲಣ್ಣ, ನಿನ್ನ ಪಾದದಾಣೆಗೂ ಸತ್ಯ. ಪಾದ ಮುಟ್ಟದರು ಕಟಕ ಜಾತಿಯವನೇ, ನನ್ನ ಬಾಳಿನಲ್ಲಿ ಇಸ ಹಾಕಲು ಬಂದಿರುವ ಪಾಪಿ ನೀನು. ನೀನೆಂದು ನನ್ನ ಆಯಲ್ ಮಿಲ್ ಪಾರ್ಟ್ನರ್ಶಿಪ್ ಕ್ಯಾನ್ಸಲ್ ಮಾಡಿಸಿದ್ಯೋ ಅಂದೇ ತಿಳಿದುಕೊಂಡಿದ್ದೀನಿ ಈ ಕೆಲಸ ಮಾಡ್ತೀನಿ ಅಂದಾಗ ನೀನೀಗ ಅಂದು ಆ ರೀತಿ ಸಾಕಷ್ಟು ಜನರಿಗೆ ಎದುರಿಗೆ ಅವಮಾನ ಮಾಡಿ ಇಂದು ನನ್ನ ಹೆಂಡತಿ ಮೇಲೆ ಕೈ ಮಾಡಿದೆ ಅಂದಾಗ ನನ್ನ ನಿನ್ನ ಋಣ ಸಂಬಂಧ ಕಡಿಯಲೇಬೇಕು. ದಾಟು ನನ್ನ ಮನೆಯಿಂದ ಮನೆ ಹೊಸ್ತಿಲವನ್ನು ನಿನ್ನ ಪಾಲು ತೆಗೆದುಕೊಂಡು. ಅಣ್ಣ, ಋಣ ಕಡಿಸಿಕೊಂಡು ಹೊರಗೆ ಹಾಕಿ ಹರನ ಶಾಪಕ್ಕೆ ಗುರಿಯಾಗಬೇಡಣ್ಣ, ಗುರಿಯಾಗಬೇಡ. ನನ್ನ ಮಾತನ್ನು ಕೇಳು. ಅಂದು ತಾಯಿ ಸಾಯುವ ಮುನ್ನ ಹೇಳಿದ ಮಾತು ಆಗಲೇ ಮರೆತೆ ಬಿಟ್ಟೆಯ. ಮಗು ಸುಂದರ, ಸುತ್ತ ಮುಳ್ಳಿನ ಹುತ್ತದಿಂದ ಬೆಳೆಯುವ ಗುಲಾಬಿ ಪ್ರತಿಯೊಬ್ಬರ ಪ್ರೀತಿಗೆ ಪಾತ್ರವಾಗುವಂತೆ ಎಂದು ನಿನ್ನ ಎತ್ತವನ ಕರಳಿನಿಂದ ಅರಳಿ ಮರವಾಗಿ ನಿಂತ ನಿನ್ನ ತಮ್ಮ ಎಂತ ಕಷ್ಟದ ಸಂಸಾರದಲ್ಲಿ ಸಿಲುಕಿದರು. ಅವನನ್ನು ಭ್ರಷ್ಟನ್ನಾಗಿ ಮಾಡದೆ ದುಷ್ಟರನ್ನು ವರ್ಜಿಸಲಿಕ್ಕೆ ನಾಡಿಗೆ ಇವನನ್ನು ಬೆಳೆಸು. ಅದನ್ನು ಮರೆತು ಎಂದು ಎಂತ ಮೋಸದ ಮಾತಿಗೆ ಮರಳಾಗಿ ಒಂದೇ ಬೀಜದಿಂದ ಉದ್ಭವಿಸಿ ಹಾಕಿದ ಬಳ್ಳಿಯನ್ನು ಕತ್ತರಿಸಿ ಒಗೆಯಬೇಡಣ್ಣ. ನಿನ್ನ ಕಾಲಿಗೆ ಬೀಳ್ತೀನಣ್ಣ, ನಿನ್ನ ಡಾಂಬಕತನ ನನ್ನ ಮುಂದೆ ನಡೆಯುವುದಿಲ್ಲ. ಸಣ್ಣವನೆಂದು ತಾಯಿ ಪ್ರೀತಿಯಿಂದ ನಿನ್ನನ್ನು ಬೆಳೆಸಿದರು. ತಾಯಿ ಗಂಡತನಕ್ಕೆ ಕೈ ಹಾಕಿದ ಬಂಡ ನೀನು. ನೀನೀಗ ನನ್ನ ತಮ್ಮನಲ್ಲ, ತಂದೆ ತಾಯಿ ಹೆಸರಿನಲ್ಲಿ ಭೂಮಿಗೆ ಅವತರಿಸಿ ಬಂದ ನನ್ನ ತಂದೆ ಸೂಳೆ ಮಗ. ಅಣ್ಣ, ಇದೇ ಮಾತು ಬೇರೆ ಯಾರಾದರೂ ಆಡಿದರೆ
ಎಷ್ಟೊತ್ತು ಗಮನ ಮಾಡಿ ಮಣ್ಣಾಗ ಮುಚ್ಚಿ ಬರ್ತಿದ್ದೆ. ಆದರೆ ನೀನು ನನ್ನ ಹಿರಿಯಣ್ಣ ಮರೆತು ಹೃದಯ ತುಂಬಿ ತಂದೆ ನುಡಿದಂತ ಸುಮ್ಮನೆ ಬಿಡ್ತಾ ಇದ್ದೇನೋ. ಲೇ ಹುಲಿಯ, ಪೌರುಷದ ಮಾತು ನನ್ನ ಮುಂದೆ ಬಣ್ಣ ಹಚ್ಚಿದರೆ ನುಡಿಸಿದರು. ನಿನ್ನ ಪಾಲಿಗೆ ಬರತಕ್ಕ 75,000 ಹಣವನ್ನು ಕೊಟ್ಟು ದಾಂಡು ನಿನ್ನ ಮನೆ ಹೊಸ್ತಿಲವನ್ನು. ಅಣ್ಣ 75,000 ಯಾವುದಂತ ಕೊಡಲಣ್ಣ, ಯಾವುದಂತ ಕೊಡಲಿ? ಬ್ಯಾಂಕ್ ಬಂದ ಲೋಲು ಮಾಲಿಲಳ್ಳಿ ಮುಟ್ಟಿದೆ ಎಂದು ಹೇಳಿದೆ. ನಾನು ಶಾಲೆ ಕಲಿತದ್ದು ಸರ್ಕಾರದ ಸಹಾಯದಿಂದ ಕಲಿತಿದ್ದೇನೆ. ಬಹಳವಾದರೆ ಮನೆ ಖರ್ಚಿಗೆ ಸ್ವಲ್ಪ ಆಗಿರಬೇಕು. ಅದನ್ನು ಬಿಟ್ಟು ಆ ಜಯರಾಜನಲ್ಲಿ 1 ಲಕ್ಷ ಹೇಗೆ ಸಾಲವಾಗುತ್ತದಣ್ಣ? ಏಕೆ ಸಾಲವಾಗುತ್ತೆಂದು ನಿನ್ನ ಅಣ್ಣನನ್ನು ಕೇಳಿದರೆ ಇನ್ನು 2 ನಿಮಿಷದಲ್ಲಿ ಕೀಲಿ ಬರುತ್ತದೆ ಈ ಜಯರಾಜನಿಂದ ಈ ನಿನ್ನ ಮನೆಗೆ. ಜಯರಾಜ್, ಹೆಚ್ಚಿಗೆ ಮಾತನಾಡದೆ ಸುಂದರ್, ನಿನ್ನ ತಮ್ಮನ ವಾದ ಇವರಕ್ಕೆ ನನಗೆ ಟೈಮ್ ಇಲ್ಲ. ತೆಗೆದುಕೊಂಡ ಸಾಲ ತೀರಿಸ್ತಿರೋ ಅಥವಾ ಬರೆದ ಕೊಟ್ಟ ಕರಾರಿನ ಪ್ರಕಾರ ಈ ಮನೆ ಖಾಲಿ ಮಾಡ್ತಿರೋ? ಯಾರ ಮನೆ ಖಾಲಿ ಮಾಡಿ ಕೀಲಿ ಹಾಕ್ತೋ ಬದ್ಮ ಸಾಹುಕಾರ? ನಿನ್ನ ಅಣ್ಣ ಮಾಡಿದ ಸಾಲಕ್ಕಾಗಿ. ನೋಡಿ ಶ್ರೀಮಂತರೇ, ಮಾತು ಕೊಟ್ಟು ಮರಳಿ ಬಿಡುವಂತ ಮೂರ್ಖ ನಾನಲ್ಲ. ನಿಮ್ಮ ಹತ್ತಿರ ಸಾಲ ತಂದವನು ನಾನೇ ಹೊಣೆಗಾರ. ಈಗ ನನ್ನ ತಮ್ಮ ಆಡಿದ ಮಾತನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ನನ್ನೊಂದು ಮಾತು ನಡೆಸಿಕೊಡ್ತೀರಿ? ಲೇ ತಮ್ಮ, ನೀನು 10 ಒಂದ್ಯಾಕೋ 10 ಮಾತು ನಡೆಸ್ಕೊಡ್ತೇವ್ರೆ. ಆ ನಿಮ್ಮ ತಮ್ಮ ಹುಲಿಯ ಏನನು ಒಟ್ಟ ಜನರಲ್ ನಾಲೆಜ್ ಇಲ್ಲ, ಏನಿಲ್ಲ, ಕತ್ತಿಗತ್ತಲೆ ಮಾತಾಡ್ತಾನೆ. ಅವನಿಗೆ ತಿಳಿಸಿ ಹೇಳು ಜರ. ಅಲ್ಲ, ಅವನು ಬುಕ್ನಾಗ ಒಟ್ಟು ಸಾಲ ಕೊಟ್ಟದ್ದು ಬಡ್ಡಿ ಇಲ್ಲ, ಅಸಲು ಇಲ್ಲ, ಏನು ಮಣ್ಣು ಇಲ್ಲ, ನಿಮ್ಮದೇ ತುಂಬಿದ್ರಾಗೆಲ್ಲ. ಅಲ್ಲ, ನಿಮ್ದು ಏನನ್ನೋದು ಪಟ್ ಹೇಳಿಬಿಡು. ನಮ್ಮ ದಣ್ಯರು ಇರೋದೇ ನಿಮ್ಮಂಥವ್ರ ಕಲವಾಗಿ. ನೋಡಿ ಶ್ರೀಮಂತರೇ, ನಿಮ್ಮ ಹತ್ತಿರ ಸಾಲ ತಂದವನು ನಾನೇ ಹೊಣೆಗಾರ. ಮನೆ ಅಡಚಣೆಗಾಗಿ ಮನೆ ಬರೆದು ಕೊಟ್ಟದು ನಿಜ. ಆದರೆ ನನಗೊಂದು ವಾರ ಟೈಮ್ ಕೊಡಿ. ನಾನು ನನ್ನ ತಮ್ಮನ ಜೊತೆ ಸ್ವಲ್ಪ ಮಾತನಾಡೋದೈತಿ. ಆಗಲಿ ಸುಂದರ್, ಈ ರೀತಿ ಪರಿಸ್ಥಿತಿ ಎಲ್ಲರಿಗೆ ಬರುವುದುಂಟೆ. ಅಂದಾಗ ನಿಮ್ಗೆ ಇನ್ನೊಂದು ವಾರ ಟೈಮ್ ಕೊಡ್ತೀವಿ. 1 ವಾರದೊಳಗೆ ನಮ್ಮ ಸಾಲವನ್ನು ನಾವು ಮುಟ್ಟಿಸಿ ನಾವು ಇನ್ನೂ ಬರುತ್ತೇವೆ. ಒಂದು ವಾರ ಆಗಲ್ಲ ಹೇಳ್ರಿ. 4 ದಿನದಾಗ ನಾ ಮಗ ಹೊಳೆ ಬರವ. ಇದು ಬುಕ್ ಎಲ್ಲ ತುಂಬ ಹೋಗ್ಯದ್ರಿ. ನೋಡುವಂತ ನಡಿ. ಅಣ್ಣ, ಸುಮ್ಮನೆ ಈ ಜಯರಾಜನ ಕುಂತದಲ್ಲಿ ಸಿಲುಕಿಕೊಂಡು ಅಳಕಿಸಬೇಡಣ್ಣ, ಅಳಕಿಸಬೇಡ. ತಂದೆ ಗಳಿಸಿದ ಆಸ್ತಿ ಅಣ್ಣನೊಬ್ಬ ನನಗೆ ಮನೆಯಲ್ಲಿ ಸೂಜೆ ಮನೆಯಷ್ಟು ಕೊಡದಿದ್ದರೆ ಸಂತೋಷವಿದೆ. ಆದರೆ ಅನ್ಯಾಯವಾಗಿ ಈ ಮನೆ ಕೊಡಬೇಡಣ್ಣ ಕಟುಕ ಜಯರಾಜನಿಗೆ. ನನಗೆ ಬುದ್ಧಿವಾದ ಹೇಳುತ್ತೇನೋ ನೀನು? ನಿನ್ನ ಸಾಲ ಕೊಡದಿದ್ದರೆ ಮರ್ಯಾದೆ ಹೋಗುದು ನಂದಲ್ಲ, ಇದು ನಿಂದಲ್ಲ, ನಂದು. ಈ ನಿನ್ನೆ ಹೆಂಡತಿ ಆಸ್ತಿ ಕೂಡ ಮುಳುಗಿ ಹೋಗುತ್ತದೆ. ಅದನ್ನೆಲ್ಲ ವಿಚಾರಿಸಿ ಸಾಲ ಹೊತ್ತಿಕೊಳ್ಳೋ ಒಂದು ಇಲ್ಲ. ಈ ಬ್ಯಾಂಕಿನ ಈ ಮನೆಯಲ್ಲಿ ಏನು ಹಕ್ಕಿಲ್ಲೆಂದು ಸಹಿ ಕೊಡುವೊಂದು. ಆಯ್ತಣ್ಣ, ನಿನ್ನ ಮರ್ಯಾದಕ್ಕಿಂತ ಈ ಆಸ್ತಿಯನ್ನು ಹೆಚ್ಚಿಂದಲ್ಲಣ್ಣ, ಹೆಚ್ಚಿಂದಲ್ಲ. ತೆಗೆದುಕೊಂಡು ಬಿಡೋಣ ಈ ಆಸ್ತಿ ಬಿಟ್ಟು ಕೊಟ್ಟ ಸಹಿಯನ್ನು. ಸಹಿ ಮಾಡಬೇಡಿ, ಸ್ವಲ್ಪ ವಿಚಾರಿಸಿ ನೋಡಿ. ಇರಲಿ ಬಾ ಸ್ವಾತಿ, ಅದನ್ನೆಲ್ಲ ನೀನು ಕೇಳಬಾರದು. ಈ ಮನೆ ಋಣ ಹರಿದ ಅರಣ್ಯ ಸೇರಬೇಕಾದ ನಾವು ಅದಕ್ಕೆ ಚಿಂತೆ ಮಾಡೋಣ. ನನ್ನ ತಂದೆ ಗಳಿಸಿದ ಆಸ್ತಿ ಅಣ್ಣನೊಬ್ಬನೇ ಉಣ್ಣಬೇಕೆಂದು ಅವನ ದೈವದಲ್ಲಿರುವಾಗ ನನಗೆ ಈ ಮನೆಯಲ್ಲಿ ಜಾಗವಿಲ್ಲ.
ಅಂದು ನಿನ್ನ ಮಾತು ಕೇಳದೆ ನಿನ್ನ ಆಸ್ತಿ ಬಿಟ್ಟು ಕೊಟ್ಟು ಸೋತು ಹೋದೆ ಜ್ಯೋತಿ, ಇವರ ಕೈಯಲ್ಲಿ ಸೋತು. ಅಳಬೇಡಿ ಸ್ವಾಮಿ, ಅಳಬೇಡಿ. ಮುಂದೆ ನಮ್ಮ ಗತಿ ಜ್ಯೋತಿ, ರಾಮಾಯಣ ಮಹಾಭಾರತದಲ್ಲಿ ರಾಜ್ಯ ಬಿಟ್ಟು ವನವಾಸ ಸೇರಿದಂತೆ ಎಂದು ನಾವು ಅಣ್ಣ ಅತ್ತಿಗೆರ ಚದುರಂಗದ ಆಟದಲ್ಲಿ ಬಿಟ್ಟು ವನವಾಸ ಸೇರುತ್ತಿದ್ದೇವೆ. ಬಾ ಜ್ಯೋತಿ, ಹೋಗೋಣ. ಅರ ಹೊಟ್ಟೆ ಊಟ ಮಾಡಿ 3 ದಿನದಿಂದ ಮನೆ ಮರೆತು ಹೋದ ನಮ್ಮ ಮಗು ರವಿಯನ್ನು ಬಿಟ್ಟು ಹೋಗೋಣವೇ? ಈ ಮಾತಿನಲ್ಲಿ ನಾನೆದ್ದು ಸತ್ತಂತೆ ಜ್ಯೋತಿ, ನಾನೆದ್ದು ಸತ್ತಂತೆ. ಅವನ ಬಗ್ಗೆ ಚಿಂತಿಸಲಿಕ್ಕೆ ನೀವ್ಯಾರು? ಅವನ ಹಡದ ತಂದೆ ನಾನಿದ್ದೇನೆ. ಹೌದಣ್ಣ, ಪಡೆದ ತಂದೆ ಹಡದಪ್ಪನಿಗಿಂತ ದೊಡ್ಡವನು. ಬಾ ಜ್ಯೋತಿ, ಹೋಗೋಣ. ಆಭರಣ ಎಲ್ಲ ನನ್ನ ಗಂಡನ ಆಸ್ತಿಗೆ ಸಂಬಂಧಪಟ್ಟದ್ದು. ಅವನ್ನೆಲ್ಲ ಸರಳ ಬಿಟ್ಟು ಇಲ್ಲಿಂದ ರೈಟ್. ಅಕ್ಕ, ಏನ್ ಹೇಳ್ತಾ ಇದೀಯಾ? ಈ ಆಭರಣಗಳೆಲ್ಲ ನಾನು ನನ್ನ ತವರು ಮನೆಯಿಂದ ತಂದದ್ದು, ನಿನಗೆ ಕೊಡ್ಬೇಕು. ತವರು ಮನೆಯಿಂದ ತಂದಳಂತ. ತಿನ್ನಕ್ ಕೋಳಿಗೆ ಗತಿ ಇಲ್ಲ ನಿಮಗ. ತವರು ಮನೆಯಿಂದ ಎಲ್ಲಿ ತರ್ತೀಯ? ಜ್ಯೋತಿ, ಕೊಟ್ಟು ಬಿಡು ಎರಡನ್ನು. ದೇವರು ನಮಗೆ ಬಲವಾದ 2 ರೊಟ್ಟೆ ಕೊಟ್ಟಿದ್ದಾನೆ. ದುಡಿದುಕೊಂಡು ಹೊಟ್ಟೆ ತುಂಬಿಸಿಕೊಳ್ಳೋಣ ಈ ಸಮಾಜದಲ್ಲಿ. ಅಮ್ಮ ಮನೆ ಎಂಬ ಮಹಾಲಕ್ಷ್ಮಿ ಇಲ್ಲಿವರೆಗೂ ನಮ್ಮನ್ನು ಮಳೆ ಚಳಿ ಗಾಳಿ ಬಿಸಿಲಿನಿಂದ ರಕ್ಷಿಸಿದೆ. ಆದರೆ ಎಂದು ನಿನ್ನ ನಗಲಿ ಬಹುದೂರ ಹೋಗುತ್ತಿದ್ದೇವೆ. ಚೆನ್ನಾಗಿ ಆಶೀರ್ವದಿಸಿ ಕಳಿಸಮ್ಮ ಈ ನಿನ್ನ ಕಂದನನ್ನು. ಹೋಗಿ ಬರುವೆನು ತಾಯಿ, ನಿನಗೆ ಕೊನೆ ನಮಸ್ಕಾರಗಳು. ಜೀವನ ತಪೋವನ ಆನಂದದ ನಿವೇಶನ. ಜೀವನ ತಪೋವನ ಆನಂದದ ನಿವೇಶನ. ಬದುಕಲ್ಲಿ ಬದವಿದ್ದರೆ ಈ ಬಾಳಿಗೆ ಎದೆಯಲ್ಲಿದೆ, ಈ ಬದುಕು ಬರಿದಾಗಿದೆ. ಈ ಬಾಳಿಗೆ ಎದೆಯಲ್ಲಿದೆ, ಈ ಬದುಕವೇ ಬರಿದಾಗಿದೆ. ಕಡು ಸುಖ ಬಂದು ಇತಿ ಮಿತಿ ಪ್ರೀತಿಗೆ ಜಾರಿ ನಡೆದನು ರಾಮಾವಿರಾಗಿ. ತಂದೆಯ ಮಾತಿಗೆ ಬೆಲೆಯಾಗಿ, ತಂದೆಯ ಮಾತಿಗೆ ತನ್ನ ಬಿಟ್ಟು ನಡೆದನು ರಾಮನು ತಮ್ಮ. ತನ್ನ ಮಾತಿಗೆ ತಮ್ಮ ಮನೆ ಬಿಟ್ಟು ನಡೆದನು ತಮ್ಮ. ಬದುಕೆ ವಿಧಿಸೂತ್ರವು ಮಾನವ ನೆಪಮಾತ್ರವು, ಮಾನವ ನೆಪಮಾತ್ರವು. ಹಾಳಾಗಿ ಹೋದು ಬರ್ರಿ ಪೀಡೆಗಳು. ಇನ್ಮೇಲೆ ಈ ಮನೆಯಲ್ಲಿ ನಾನೇ ರಾಣಿ, ನೀವೇ ರಾಜ. ರಾಜ ಹೌದಲ್ಲ? ಬರ್ರಿ ಮತ್ತೆ ಹೋಗೋಣ, ಹೋಗೋಣ ಸರ. ನೂರಾರು ಜನ್ಮದ ಗೆಳತಿ
ಶೃಂಗಾರ ಸೀಮೆಯ ಒಡತಿ ನೀನೆ ಚಂದವು ನಿನ್ನಂದ ಚಂದವು ಅಂತರಂಗ ತುಂಬಿಕೊಂಡ ಮಾತು ಚಂದವು ನೂರಾರು ಜನ್ಮದ ಗೆಳತಿ ಶೃಂಗಾರ ಸೀಮೆಯ ಒಡತಿ ನೂರಾರು ಜನ್ಮದ ಗೆಳತಿ ಶೃಂಗಾರ ಸೀಮೆಯ ಒಡತಿ ಮಾತಿನ ಗಿಳಿಯೇ ಮೂಕರಾದೆಯ ಪ್ರೀತಿಯ ಮರೆತು ದೂರ ಹೋದೆಯ ಓ ಗಿಳಿಯೇ ಓ ಗಿಳಿಯೇ ಓ ಗಿಳಿಯೇ ನನ್ನ ಅಂಗೈಯಾಗ ನೀಯೇ ಆಡುಬಾ ಆಡುಬಾ ಮಾತಿನ ಗಿಳಿಯೇ ಮೂಕರಾದೆಯ ಪ್ರೀತಿಯ ಮರೆತು ದೂರ ಹೋದೆಯ ಹೇ ಬಸವೇಶ್ವರ, ಈಗಲಾದ್ರೂ ತೃಪ್ತಿ ಆಯ್ತೇನಪ್ಪ ನಿನ್ನ ಮನಕ್ಕೆ. ಅಖಂಡ ಭಾರತದಲ್ಲಿ ಹುಟ್ಟಿದ ನನ್ನನ್ನು ನಾವು ಪ್ರಚಂಡ ಭಾರತೀಯನ್ನದೇ ಎದ್ದು ನಿಲ್ಲಿಸಿ ಅತ್ತಿಗೆ ಅಪವಾದದಿಂದ ಇವನೊಬ್ಬ ಕಾಮುಕ ಎಂದು ಜಗಕ್ಕೆ ತೋರಿಸಿ ಗೊತ್ತಿಗೆ ಕೈ ಹಾಕಿ ಹೊರ ತಳ್ಳಿದೀಯಾ ನನ್ನನ್ನು ಆ ಮನೆಯಿಂದ. ಶಂಭುಲಿಂಗನ ಮೇಲೆ ಹಂಬಲವಿಟ್ಟು ಲಿಂಗಾಧರಣೆ ಮಾಡಿದ ನನ್ನ ಸತಿಗೆ ಸೋಳೆ ಎಂದು ನಾಮಕರಣ ಮಾಡಿ ನನ್ನನ್ನು ಬಯಸಿದ ನನ್ನ ಅತ್ತಿಗೆ ನಿನ್ನ ದೃಷ್ಟಿಯಲ್ಲಿ ಗರತಿಯೇ. ಹೇಳು ಬಸವೇಶ್ವರ ಹೇಳು. ಆಸ್ತಿ ಅಂತಸ್ತನಲ್ಲೇ ಬಿಟ್ಟು ಅರಣ್ಯ ದಾರಿ ಹಿಡಿದ ನನ್ನ ಮೇಲೆ ಇನ್ನೇನಾದರೂ ತಪ್ಪನ್ನಿದ್ದರೆ ಸುಟ್ಟು ಹಾಕಿಬಿಡು ನಿನ್ನ ಉರಿಗಣ್ಣಿನಿಂದ. ಆಮೇಲೆ ಕಟ್ಟಲಿ ಕಾಮಿನಿಯರ ಸಂಪತ್ತಿನ ಸಾಮ್ರಾಜ್ಯವನ್ನು. ಶಾಂತರಾಗಿರಿ ಸ್ವಾಮಿ, ಶಾಂತರಾಗಿರಿ. ಹೇಗೆ ಶಾಂತಿ ಮಾಡಿಕೊಳ್ಳಲಿ ಜ್ಯೋತಿ, ಹೇಗೆ ಶಾಂತ ಮಾಡಿಕೊಳ್ಳಲಿ? ನನಗಾದ ಅವಮಾನದ ಉರಿಯನ್ನು ಕಂಡು ಶಾಂತಿ ಒಬ್ಬನೇ ಮಂತ್ರೋಪದೇಶ ಕೊಡುವ ಮಂತ್ರಗಾರನೇ. ಎಂತ ತಂತ್ರಿ ರಾಜಕಾರಣಿಗಳ ಬೆನ್ನತ್ತಿ ತಮ್ಮನ ಕತ್ತನ್ನು ಕೊಯ್ಯುತ್ತಿರುವಾಗ ಮತ್ತೆ ಹೊರೆಯುತ್ತಿದೆ ನನ್ನ ಹೃದಯದಲ್ಲಿ ಬೆಂಕಿ. ಆ ಹೊತ್ತಿ ಉರಿಯುತ್ತಿರೋ ಬೆಂಕಿ ನಂದಿ ಮಂದಾಗಬೇಕಾದರೆ ಅದಕ್ಕೆ ಬೇಕು ಜಯರಾಜನ ಎದೆ ರಕ್ತ. ಅಂದಾಗ ನನ್ನ ಆತ್ಮಕ್ಕೆ ಶಾಂತಿ ಜ್ಯೋತಿ, ನನ್ನ ಆತ್ಮಕ್ಕೆ ಶಾಂತಿ. ಸ್ವಾಮಿ, ಎಂಥ ಮಾತು ಅಂತ ಆಡ್ತಾ ಇದ್ದೀರಾ? ನಮಗಾಗಿರುವ ಕೇಡಿಗೆ ಅವರ ಮೇಲೇಕೆ ನಮ್ಮ ಸೇಡು? ಓಡುವ ಬಂಡಿ ಓಡುತ್ತಲೇ ಇರುವಾಗ ನಿಂತು ನೋಡುವವರಿಗೇಕೆ ಆ ಮಾತು? ನಮ್ಮ ಪಾಡಿಗೆ ನಾವು ಹೋಗೋಣ. ಹೋಗುದಾದರೆ ಎಲ್ಲಿಗೆ ಜ್ಯೋತಿ, ಹೋಗುದಾದರೆ ಎಲ್ಲಿಗೆ? ಎದ್ದ
ನಿನ್ನ ಮನೆಯೋ ಸುಟ್ಟು ಹೋಯಿತು. ಇದ್ದೊಬ್ಬ ನಿಮ್ಮಣ್ಣ ಪ್ರೀತಿಯ ಪಾದಕ್ಕೆ ನೌಕರಿಗಾಗಿ ತಲೆ ಕೆಡಿಸ್ಕೊಂಡು ಎಲ್ಲೋ ಹೋಗಿಬಿಟ್ಟ ಅಂದ. ನಮಗೆ ಆ ಜಂಗಲ್ ಬಯಲು ಸೀಮೆಗೆ ಹೋಗೋದು ನಮ್ಮ ದಾರಿ ಜೊತೆ, ಜಂಗಲ್ ಬಯಲು ಸೀಮೆಗೆ ಹೋಗೋದು ನಮ್ಮ ದಾರಿ. ಅಲ್ಲಿ ಕಾಡು ಮೃಗಗಳ ಭಯವಿಲ್ಲವೇ? ಜ್ಯೋತಿ, ಹಿಂದೆ ರಾಮಾಯಣ ಮಹಾಭಾರತದಲ್ಲಿ ವನವಾಸ ತಿರುಗಿದಲ್ಲ ರಾಮ ಲಕ್ಷ್ಮಣರು ಹೀಗೆ ಮೃಗಗಳಿಗೆ ಅಂಜಿ ಮನೆಯಲ್ಲಿ ಕುಳಿತಾರೆ. ಅದರಂತೆ ನಮಗೆ ಈಗ ಅರಣ್ಯವೇ ಸಾಕ್ಷಿ. ಅಲ್ಲಿಯೇ ಅವರ ನಮ್ಮ ಕುರುಕ್ಷೇತ್ರ ಕಾಳಗ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಹಿಂದೆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಕೌರವನನ್ನು ಕೊಲ್ಲಲೆಂದು ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದಾಗ ಅವರು ನನ್ನ ತಾಯಿ ಅಣ್ಣ ತಮ್ಮಂದಿರು ಅವರನ್ನು ಕೊಂದ ಕರ್ಮಚಾಂಡನಾಗಲಾರಿ ಎಂದು ಹೆದರಿ ಹಿಂದಕ್ಕೆ ಸರಿದಾಗ, ಅರ್ಜುನ ಹೆದರಿ ಹಿಂದಕ್ಕೆ ಸರಿದಾಗ ಕರ್ಮ ಧರ್ಮದ ತಳಹದಿನ ಕೃಷ್ಣ ತನ್ನ ನಿಜ ರೂಪ ತೋರಿಸಿ ಅವರನ್ನು ಕೊಲ್ಲಿಸಿದಂತೆ ನಾಳೆ ನನಗೂ ಈ ಸ್ವರೂಪ ತೋರಿಸಿ ದುಷ್ಟರನ್ನು ವರ್ಧಿಸಲಕ್ಕೆ ಅವತರಿಸಿ ಬರ್ತಾಳೆ ನನ್ನ ನಾಡ ತಾಯಿ. ನಡೆ ಜೊತೆ ಹೋಗೋಣ. ಗಂಧರ್ವ ಜನವೇ ಒಂದು ರಣರಂಗ, ಧೈರ್ಯ ಇರಲಿ ನಿನ್ನ ಸಂಗ, ಬಾರೋ ಬಾರೋ ನನ್ನ ರಾಜ. ರಣವಿಕ್ರಮ ರಣವಿಕ್ರಮ ನೀವಾದದಿರು ಈ ಸಕ್ರಮ. ಖಳನಾಯಕರ ಕಾರ್ಯದಿಂದ ಕಳ್ಳ ಕದಿಬರಂತೆ ಕಾಡು ಸೇರಲು ಹುಟ್ಟಿರುವೆಯಾ ಹುಲಿಯ? ಈಗಲಾದರೂ ಚೆನ್ನಾಗಿ ಅರ್ಥ ಮಾಡಿಕೊಂಡೆಯೋ ಈ ಶರತ್ತನ ಸಾಹಸ ಎಂತದೆಂಬುದನ್ನು. ನೀನು ಕಾಡು ಸೇರಿದ ಕೆಲ ನಿಮಿಷದಲ್ಲೇ ರೌಡಿದಾನಾಗಿ ಬಂದು ನನ್ನ ಹೆಂಡತಿ ಆಗಬೇಕಿದ್ದ ನಿನ್ನ ಸತಿಯನ್ನು 10 ತಲೆ ರಾವಣ ಸೀತೆಯನ್ನು ಹೊತ್ತೊಯ್ದಂತೆ ನಾನು ನಿನ್ನ ಜ್ಯೋತಿಯನ್ನು ಹೊತ್ತೊಯ್ದು ಸುರಪತಿ ಇಂದ್ರನಂತೆ ಚೆಲುವಿಯರ ಚಂದ್ರ ನಾನಾಗದಿದ್ದರೆ ನನ್ನ ಹೆಸರು ಶರತ್ ಸರ್ದಾರ್ರೇ ಅಲ್ಲ. ಕರಂಗಿಲ್ಲ ನಿಂತಲ್ಲಿ ನಿಲ್ಲಂಗಿಲ್ಲ ಹೆಂಗೆಂಗೋ ಆಗ್ತೈತಲ್ಲ ಹೇಳಕ್ಕೆ ಏನ್ ಕಾಲ ಬಂತ್ರಿ ಏನನ್ರಿ ನೋಡಕ್ಕೆ ಏನು ಓದಾಡಲಾಕಿ ಬಟ್ಟಲಗಣ್ಣಾಕಿ ಪ್ರೀತಿ ಅವ ಪಾಪ ನಮ್ಮ ಹುಲಿರಾಜನ ಮನೆಯಿಂದ ಹೊರಗೆ ಹಾಕ್ಬೇಕಾ ಎಂತ ಕಾಲ ಬಂತು ಯಪ್ಪ ಇದು ಅಬ್ಬಬ್ಬ ಇತ್ತ ಯಾವ್ದೋ ಬತ್ತಲ್ಲ ಗಿರಾಕಿ ಬರ್ಲಿ 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 ತರವಲ್ಲ ತಾಗಿ ನಿನ್ನ ತಂಬೂರಿ ಸರ ಬರದೆ ಬಾರಿಸದಿರು ತಂಬೂರಿ. ತರವಲ್ಲ ತಾಗಿ ನಿನ್ನ ತಂಬೂರಿ ಸರ ಬರದೆ ಬಾರಿಸದಿರು ತಂಬೂರಿ. ಶಿಶುನಾಳಾಧೀಶನ ಓದು ಪುರಾಣದಿ ಶಿಶುನಾಳಾಧೀಶನ ಓದು ಪುರಾಣ. ತರವಲ್ಲ ತಾಗಿ ನಿನ್ನ ತಂಬೂರಿ
ಜೈ ಅಗಡಂ ಬುಗಡಂ ಬುಸ್ಪೋರಿ ಹಿಂಗ್ಯಾಕ ನೋಡಕತ್ತಿ ನನ್ನ ಮಾರಿ ಹೇಳಲೇನೆ ನಿನ್ನ ಸ್ಟೋರಿ. ಯಪ್ಪ ಇತ್ತಾಗ ಯಾಕೆ ಬಂದ್ರಿ ನಿಮ್ ಸವಾರಿ? ಇದೇನಿದು ಕ್ಯಾಂಪರ್ ಬಿ ಹಾಕೊಂಡು ಮಳ ಉದ್ದ ಗಡ್ಡ ಬಿಟ್ಟುಕೊಂಡು ಈ ಕಡೆ ಬಂದಿರಲ್ಲ. ಮತ್ತೆ ನೀವು ಯಾವ ಊರು ಸಾಬ್ರಿ ಅಪ್ಪ? ನೋಡಮ್ಮ, ಕಣ್ಣಾರು ಕಂಡು ನಾವು ಸಾಬ್ರು ಅಂತೆಲ್ಲ, ನಾವು ಸ್ವಾಮೀಜಿಗಳಮ್ಮ. ನೀ ಸಾಬ್ರು ಅಂತ ನಿಂಗೆ ಸಾಪಾನ ಕೊಟ್ಬಿಡ್ತೀವಿ ನೋಡು. ಹಂಗ ಮಾತ್ರ ಮಾಡಕ್ ಹೋಗ್ಬೇಡ್ರಿ ಅಪ್ಪ, ನಿಮ್ ಕೈ ಮುದಿ ಕೇಳ್ತೀನಿ. ಯಾಕಂದ್ರ ಇನ್ನು ನಾ ಮದುವೆ ಮಾಡ್ಕೊಂಡು ಏನೇನೇನೇನು ನೋಡಮ್ಮ, ನಿನಗೆ ಅದ ವರ ತಗೊಂಡು ವರನ ಹತ್ರ ಹೋಗಿ ನಿನಗೆ ಒಂದು ವರ ತಗೊಂಡು ಬಂದಿಲ್ಲಮ್ಮ. ಯಾವ ವರ ಬೇಕು ಕೇಳು. ನೀವು ಯಾವ್ಯಾವ ಊರ ಕೊಡ್ತೀರಂತ ಮೊದಲೇ ಹೇಳ್ರಿ, ಆದ್ರೆ ಯಾವ್ದು ಬೇಕು ನಾನು ನಿಮಗೆ ಕೇಳ್ತೀನಿ. ಕೇಳಮ್ಮ. ಹಂಗಂದ್ರ ಗಂಡಸರಿಂದ ಹೆಣ್ಣು ಮಕ್ಕಳಿಂದ ಗಂಡಸರವರಿಗೆ ಮಕ್ಕಳು ಕೊಡಬಲ್ಲ, ಗಂಡಸ ಮಕ್ಕಳಿಗೆ ಮೀಸಿ ಬರಿಲ್ಲ ಅಂದ್ರ ಮೀಸಿ ಕೊಡಬಲ್ಲ. ನಿಮ್ಮಂತ ಹರಿಯಾದ ಹುಡುಗಿಯರು ಬಂದು ಮದ್ವಿ ಮಾಡ್ರಿ ಸ್ವಾಮಿಗಳು ಅಂದ್ರೆ ನಿಮ್ಮಂತವ್ರಿಗೆ ಮದ್ವಿನೂ ಮಾಡಬಲ್ಲ. ಇದರಲ್ಲಿ ಯಾವ ವರ ಬೇಕು ನಿನಗೆ? ಅಪ್ಪರ ಇವನ್ನೆಲ್ಲ ಏನು ಸ್ವಂತ ನೀವ ತಯಾರು ಮಾಡಿರೋ ಇಲ್ಲ ಎಲ್ಲರ ಕುಂತು ವರ ಪಡ್ಕೊಂಡು ನೋಡಮ್ಮ, 10 ವರ್ಷಗಳ ಕಾಲ ಹಿಮಾಲಯ ಪರ್ವತದಲ್ಲಿ ಕಾಲು ಮೇಲೆ ಮಾಡಿ ತಲೆ ತಳಗ ಮಾಡಿ ನೀಲಿ ಬಣ್ಣದ ಬರ್ಮನತ್ರ ಕೇಳ್ಕೊಂಡು ಬಂದಿ ನೋಡಮ್ಮ. ಏನೋ ನೀವು ಗಜಮ ಮುತ್ತ ಕಂದಂಗ ಕಾಣಕತ್ತ. ನೀವು ಯಾವ ಮಠದ ಸ್ವಾಮಿಗಳ್ರಿ ಅಪ್ಪರ? ನಾವು ನೋಡಮ್ಮ, ಶಿವರಾತ್ರಿಗೊಮ್ಮ ಶಿವನ ನೆನಪು ಮಾಡುವ, ಔರಾತ್ರಿಗೊಮ್ಮ ಆಗು ಹೋಗುವ ನೆನಪು ಮಾಡುವ, ಉಗಾದಿಗೊಮ್ಮ ಹಂಜಿಗೆ ಮಠದಾಗ ಗಪ್ಪಗೆ ಕುತ್ತಿ ಒಪ್ಪತ್ತು ಉಂಡು ಕುಂದ್ರ ಸ್ವಾಮಿಗಳು ನೋಡಮ್ಮ ನಾವು. ಅಪ್ಪರ ನೀವು ದಿನ ಹೊಟ್ಟಿಗೆ ರೊಟ್ಟಿ ತಿಂತೀರೋ ಇಲ್ಲ ಮತ್ತೇನ? ಅಲ್ಲಮ್ಮ, ಹೊಟ್ಟಿಗೆ ರೊಟ್ಟಿ ತಿಂದು ನೆಟ್ಗ ನಿದ್ದೆ ಮಾಡೋ ಸ್ವಾಮಿಗಳು ನಾನಲ್ಲಮ್ಮ. ಕೆಟ್ಟ ಹೆಣ್ಣು ಮಕ್ಕಳ ಸವಾಸ ಮಾಡಿರ ಅದ್ದು ರಾತ್ರಿಯಾಗ ಸ್ವಾಮಿಗಳು ನಮ್ಮದು ಎದ್ದದ ಸಂಪು ಮಾಡಬಾರ ಅಂದ್ರೆ ಗಪ್ಪನ ಎದ್ದು ಕೂಡ ವರ ಕೂಡ ಸ್ವಾಮಿಗಳಮ್ಮ ನಾವು. ಸ್ವಾಮಿ ಗೊತ್ತಾಯ್ತು ಬಿಡ್ರಿ. ಇಷ್ಟೆಲ್ಲ ಕಸರತ್ತು ಮಾಡಿ ನೀವು ಉಪವಾಸ ಮಾಡ್ತೀರಿ, ಹಂಗಾರಪ್ಪ ನಿಮ್ ಹೊಟ್ಟಿಗತಿ ಹೆಂಗ್ರಿ? ನೋಡಮ್ಮ, ನಾವು ತಪಾಸಿ ಕೂತಾಗ ಹಿತಾಟಿಗಿಟ್ಟಿರ್ತೀವಿ, ಯಾಕಂದ್ರೆ ಹಿಂದಕ್ಕಿಂತ ತಾನೇ ಹೋತದಂತ. ನಮಗೊಂದಿಟ್ಟು ಕಲಸ್ರಿ ಅಪ್ಪ, ಯಾಕಂದ್ರ ಪ್ರಸಂಗ ಬತ್ತಂದ್ರ ನಾವು ಒಂದಿಷ್ಟು ಅವಾಗ 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 ಉಪವಾಸ ಸಹಿಸ್ತೀವಂತ್ರಿ. ನೋಡಮ್ಮ, ನಿಮ್ಮಂತ ಹೆಣ್ಣು ನಮ್ಮ ಕಣ್ಣಿಗೆ ಬಿದ್ದರೆ 385 ದಿನ ಬರೀ ನಮ್ಮ ಕಣ್ಣುಗಳೇ ನಿಮ್ಮನ್ನು ಧ್ಯಾನ ಮಾಡ್ತಾವ ನೋಡಮ್ಮ. ಹಿಂಗಾರಿ ನೋಡಮ್ಮ, ನಾವು ಈಗ ನಿಮ್ಮನ್ನು ನೋಡ್ಬೇಕು ಅಂತ ನಿಮ್ಮ ಸಂಸಾರ ಮಾಡ್ಬೇಕಂತ ಬಂದಿ ನೋಡಮ್ಮ. ಓಯ್ ಯಾಕೆ ಮೌನ ನಿತ್ಯಾನಂದ ನನ್ನ ಮಗನ? ನೀ ಖರೆ ಖರೆ ಸ್ವಾಮಿನಿ ಅದಿಯೋ, ವೇಷ ಹಾಕೊಂಡು ಬಂದಿಯೋ? ಯಾಕೆ ಏನಂತೈತಿ ನಿನ್ನ ಮೈ? ನೋಡಮ್ಮ, ಹಿಮಾಲಯ ಪರ್ವತ ಬಿಟ್ಟು ಇಲ್ಲಿ ನಿಮ್ಮಂತ ಮಾನೋಳ ಮನುಷ್ಯರ ಸಂಗಟ ನಾನು ಸಂಸಾರ ಮಾಡಕ್ ಬಂದಾವ ನೋಡಮ್ಮ. ಯಾಕ್ಲೆ ನೀ ಮೌನ ಗಡ್ಡದ ಸಾವ ಬರೋಬ್ಬರಿ ಏನೈತಿ ಹೇಳ್ತೀಯೋ ಏನಿನ ದಾರಿನೇ ಹಿಡಿತೀಯೋ? ಹಿಡಿ, ಸರಳ ಹಾದಿ ಹಿಡಿ. ನೋಡಮ್ಮ, ನನ್ನ ಹಾದಿಕ್ಕಿಂತ ನಿಂದೇ ಹಾದಿ ಒಳ್ಳೇದೈತಿ. ನೀ ಹೂ ಅಂದಂದ್ರೆ ನೀನು ಕೂಡ ಸಂಸಾರನ ಮಾಡ್ತೀನಿ. ನಾವು ಸಿಪಾಯಿ ಸಿದ್ಧ ದಿನ ನಿನ್ನ ಕೊಡಕ್ ನೀರ್ ಬಿಡಾವ. ಮೌನ ಸುಡುಗಾಡ ಸಿದ್ಧ ಇದೇನ್ಲೇ ನಿನ್ನ ಕಾವಿ ಹಂಗಿ ಗದ್ಲ? ಅಲ್ಲ ಹುಡುಗಿ ಸಿಂಗಾರು, ಅವ ಮಗ ಛತ್ರಿ ಬರ್ತಾನ, ಛತ್ರಿ ಗೊತ್ತಾತನ. ನೀ ಬರ್ತಿ ಗಜಮಾಮತ್ಯ ಅಂತಿ. ನಿನಗ್ ಪಡ್ಕೋಬೇಕಂತ ಸಾಧೋ ಬಂದಿನಿ ನನ್ನ ಬಂಗಾರು. ನೀ ಹಿಂಗ ಮಾಡ್ಕೋತ ಕುಂದ್ರ ಬಿಡ್ತಾನ ತಿಳ್ಕೊಂಡ ಅವ ಎಲ್ಲ ಈ ಮುದುಕಗೇನ. ಹೌದಾ? ಮತ್ತ ನೀ ಏನದ ಹಚ್ಕೊಂಡ ಬಂದಿಯಲ್ಲ? ಇನ್ನೂ 18ರ ಏಜಿನ ಮನುಷ್ಯ ಇದ್ದೀನಿ ನಾನು. ಶುರು ಮಾಡು. ಹಂಗಾರ ಹೊಡಿ. ದುದುನಿಯ ಪೀಸ ನೀ ಬಾಳ ನೈಸ, ನಾಟಕ ಹುಡುಗರು ಕೇಳ್ತಾರ ಕಿಸ, ಚೆಲುವಿನ ಚಿತ್ತಾರ ಹೋಗೋಣ.
ಪೂಚ ಪೂಚ ಮಸ್ತ್ ಐತೆ ಮಾಲ ಗೆಳೆಯ, ಬಾದಾಮಿ ಬುಲ್ಲ ಬುಲ್ಲ. ಮಸ್ತ್ ಐತೆ ಮಾಲ ಗೆಳೆಯ, ಮದುವೆಯ ಬುಲ್ಲ ಬುಲ್ಲ. ಹಳದಾಗ ನಿಂತ ಕೈಯನ್ನ ಮಡದಿ ಹಳದಾಗ ಯಾರಿಲ್ಲ ಬಾಬಾ ಮಡದಿ. ಆ ಹಳದಾಗ ನಿಂತ ಕೈಯನ್ನ ಮಡದಿ ಹಳದಾಗ ಯಾರಿಲ್ಲ ಬಾಬಾ ಮಡದಿ. ಟಿಕಳೆ ಟಿಕಳೆ ನಮ್ಮೂರ ಒಕ್ಕಳೆ, ಟಿಕಳೆ ಟಿಕಳೆ ನಮ್ಮೂರ ಒಕ್ಕಳೆ, ಜಾತಕಿ ಬಾವಳಿಗೆ ಕೊಡ್ತೇನೆ ಟಿಕಳೆ. ಮಸ್ತ್ ಐತೆ ಮಾಲ ಗೆಳೆಯ, ಬಾದಾಮಿ ಬುಲ್ಲ ಬುಲ್ಲ. ಮಸ್ತ್ ಐತೆ ಮಾಲ ಗೆಳೆಯ, ಬಾದಾಮಿ ಬುಲ್ಲ ಬುಲ್ಲ. ಲಾ 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 ಹಿಂಗಾರಿ ನಾ ಇಲ್ಲಿ ಬರ್ತಿತ್ತಲ್ಲ ಕರೆ ಇವ ಮುದುಕ ಏನಂದಲ್ಲ ಅದಕ್ಕೆ ಓಡಿ ಬಂದ. ಹಾ, ಬಾ ಬಾ. ಹತ್ತ ಬ್ಯಾಡ್ರಿ ಹುಡುಗರ ಬೆನ್ನ ಬೆನ್ನತ್ತಿ ಹಾಕ್ತಿರಿ ಸಣ್ಣ. ಪ್ರೀತಿ ಓ ಶರತ್ ಬನ್ನಿ ಬನ್ನಿ ಕೂತ್ಕೊ ಬನ್ನಿ. ಇರಲಿ ಇರಲಿ. ಯಾಕೆ ನಿಮ್ಮ ಮನೇಲಿ ನೀವು ಕುಳಿತುಕೊಳ್ಳೋದಕ್ಕೆ ನಿಮಗೆ ನಾಚಿಕೆ ಆಗ್ತಾ ಇದೆಯಾ? ಎಲ್ಲಿ ನಿಂತುಕೊಂಡರೂ ಅದು ನನ್ನ ಮನೆನೇ ಅಂದಾಗ ನೀನು ಇಷ್ಟೊಂದು ಹೇಳೋದೆ? ಒಂದ್ ನಿಮಿಷ ಕಾಫಿ ಮಾಡ್ಕೊಂಡು ಬರ್ತೀನಿ. ಬೇಡ ನಿಲ್ಲಿ, ಇದೀಗ ಇಂಡಿ ಪ್ಯಾಲೇಸ್ನಲ್ಲಿ ತೆಗೆದುಕೊಂಡು ಬಂದಿದ್ದೇನೆ. ಅದಿರ್ಲಿ, ಅದ್ಯಾಕೋ ಫೋನಲ್ಲಿ ಅರ್ಜೆಂಟ್ ಬರ್ಲಿಕ್ಕೆ ಹೇಳಿದ್ರಲ್ಲ, ಯಾಕೆ? ಅಯ್ಯೋ ಏನ್ರಿ ನೀವು ಆಗ್ಲೇ ಮರ್ತು ಬಿಟ್ರಾ? ಅದೇ ರಾಜೀವ್ನ ಹೊಲದಲ್ಲಿ ಆಯಿಲ್ ಮಿಲ್ ಸ್ಥಾಪನೆ ಮಾಡಬೇಕು ಅಂತ ನೀವು ನನ್ನ ಮುಂದೆ ಹೇಳಿದ್ರಲ್ಲ, ಆ ವಿಷಯನ ಇಷ್ಟು ಬೇಗನೆ ಮರ್ತು ಬಿಟ್ರಾ? ಓಹೋ, ಅಂತೂ ಇವಳಿಂದ ನನ್ನ ಕಪಟ ನಾಟಕ ಪೂರ್ಣಗೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ. ಅಂದು ನಾನಂದ ಮಾತಿಗೆ ಮಂದ ಬುದ್ಧವಳಾಗಿ ಆನಂದದಿಂದ ತಂದು ಕೊಡ್ತಾ ಇದ್ದಾಳೆ ತನ್ನೆಲ್ಲ ಸರ್ವ ಆಸ್ತಿಯ ಕಾಗದ ಪತ್ರಗಳನ್ನು. ಇದೇ ಸಮಯದಲ್ಲಿ ಎತ್ತಿ ಹಾಕಬೇಕು ಇವಳ ಮನೆಯಲ್ಲಿ ಇದ್ದ ಹಣ ಆಭರಣವನ್ನು. ಹಾ ಪ್ರೀತಿ, ನನಗೊಂದು ನೆನಪಿಗೆ ಬರ್ತಾ ಇಲ್ಲ. ರೀ ಏನ್ರಿ ನಿಮ್ಮ ತಲೆ ನೋಡಿ, ನಮ್ಮ ಯಜಮಾನ್ರ ಹೆಸರಿನಿದ್ದ ಆಸ್ತಿ ಅಲ್ಲ ನನ್ನ ಹೆಸರಿಗೆ ಮಾಡಿದ್ದಾರೆ. ಅದನ್ನೆಲ್ಲ ನಾನು ನಿಮ್ಮ ಹೆಸರಿಗೆ ಸೈನ್ ಮಾಡಿಬಿಟ್ಟಿದ್ದೀನಿ. ಆ ಪೇಪರ್ಸ್ ಎಲ್ಲ ಒಳಗಡೆ ಇದೆ. ನಾನು ಆದಷ್ಟು ಬೇಗ ಅದನ್ನ ನಿಮಗೆ ತಲುಪಿಸ್ಬಿಡ್ತೀನಿ. ಪ್ರೀತಿ, ಎಂಥ ಬುದ್ಧಿವಂತ ತಲೆಯವಳೆ ನೀನು. ಈ ನಿನ್ನ ಸಾಹಸವನ್ನು ನೋಡಿ ನನಗೆ ಎಷ್ಟು ಆನಂದವಾಗುತ್ತಿದೆ ಗೊತ್ತೇ? ಆನಂದ ಆಗ್ತೈತೆ ಅಂತ ಹೀಗೆ ಸುಮ್ಮನೆ ನಿಂತ್ಕೋಬೇಡಿ. ಆದಷ್ಟು ಬೇಗನೆ ಏನಾದರೂ ಒಂದು ಪ್ಲಾನ್ ಮಾಡಿ. ಯಾಕಂದ್ರೆ ನಾವಿಬ್ರು ಸುಖವಾಗಿರ್ಬೇಕಾದ್ರೆ, ಈ ನಮ್ಮಿಬ್ಬರ ಪ್ರೀತಿ ಮಧುರವಾಗಿ ಇರಬೇಕಾದ್ರೆ ನಾವೇನಾದ್ರೂ ಪ್ರಯತ್ನ ಮಾಡಲೇಬೇಕಲ್ಲ. ನಿಮಗೋಸ್ಕರ ತಾನೇ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು. ಅಂದರೆ ಸದ್ಯಕ್ಕೆ ಸಾಧ್ಯವಿಲ್ಲದಂತಾಯ್ತು. ನೋಡಿ, ಸಮಯ ನೋಡ್ಕೊಂಡು ಮನೆಯಲ್ಲಿದ್ದ ಹಣ ಆಭರಣ ಎಲ್ಲ ದೋಚ್ಕೊಂಡು ಬರ್ತೀನಿ. ಯಾಕಂದ್ರೆ ಅದೆಲ್ಲ ಬ್ಯಾಂಕ್ನಲ್ಲಿದೆ. ನಾಳೆನೇ ಆದಷ್ಟು ಬೇಗ ಪಾಸ್ಬುಕ್ ಎಲ್ಲ ರೆಡಿ ಮಾಡಿಬಿಡ್ತೀನಿ. ಓಕೆನಾ? ಓಕೆ ಓಕೆ, ನೀನ್ ಎಂಥ ಸಾಹಸಿ ಹೆಣ್ಣು ಕಣೆ. ಹುಲಿಯ ರಾಜುವಿನ ಹೊರ ಹಾಕಿದ ವೀರಳು ನೀನು. ರಾಜನ ಅಕ್ಕ ತಂಗಿ ಹಾಗೂ ಅವರ ಗಂಡಂದಿರ ಆಸ್ತಿ ಕದ್ದ ಕಳ್ಳಿ ನೀನು. ಈಗ ಅದನ್ನೆಲ್ಲ ನನ್ನ ಒಪ್ಪಿಸಿ ನನ್ನ ಕೈ ಹಿಡಿತಿರೋ ಮಳ್ಳಿ ನೀನು ಅಲ್ಲವೇ? ಹೌದು, ಮತ್ತೆ ನಾವಿಷ್ಟು ಒಂದಾಗಿ ಚಂದಾಗಿ ಬಾಳ್ಬೇಕಾದ್ರೆ ನಾವೇನಾದ್ರೂ ಒಂದು ದಾರಿ ಮಾಡಲೇಬೇಕಲ್ಲ. ನಿನ್ನ ಎಡೆಗೆ ನಾನು ತುಂಬಾ ಮೆಚ್ಚಿಕೊಂಡಿದ್ದೇನೆ ಪ್ರೀತಿ. ಈ ಸಂತೋಷ ಸಮಯದಲ್ಲಿ ನನ್ನ ಮನ ಅಂದಿಸುವಂತ ಒಂದು ಪ್ರೇಮ ಗೀತೆ ಹಾಡೆ. ಓ, ಯಾರು ಬೇಡ ಅಂತಾರೆ ಹಾಗೆ. ನೀನೇ ಈ ಜೀವನ, ನೀನೇ ಈ ಜೀವನ, ನನಗಾಗಿ ನಿನಗಾಗಿ ನಾ, ನನಗಾಗಿ ನಿನಗಾಗಿ